ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರದ ಚಿಂತನೆಯಲ್ಲಿ ದತ್ತ ಸ್ವಾತಂತ್ರ್ಯದ ಸಂಧಿಯ ಚಿಂತನೆಯನ್ನು ನಡೆಸ್ತಾ ಇದ್ದೇವೆ. ನಿನ್ನೆಯ ಚಿಂತನೆಯ ಮಾಡಿದ್ದ ಕೊನೆಯ ಶ್ಲೋಕ ಮುಖ್ಯ ಫಲ ವೈಕುಂಠ ಮುಖ್ಯ ಫಲ ಮಹಾರಾದಿ ಲೋಕ ಮುಖ್ಯ ಫಲ ವಿಷಯೈಕವೆಂದರೆ ದದಿದಿ ಭಕುತಿಯಿಂದ ರಕ್ಕಸಾರಿಯ ಭಜಿಸುತ್ತಲೆ ನಿರ್ದುಃಖನಾಗು ನಿರಂತರದಿ ಮೊರೆ ಪಕ್ಕವರ ಬಿಡ ಭಕ್ತವತ್ಸಲ ಭಾರತೀಶ ಪಿತ. ಇಲ್ಲಿ ಮುಖ್ಯ ಫಲ ಮುಖ್ಯ ಫಲ ಅಮುಖ್ಯ ಫಲ ಎಂಬ ಮೂರು ಫಲವನ್ನು ಅರಿತು ಭಕುತಿಯಿಂದ ಚಿಂತಿಸಬೇಕು, ಭಜಿಸಬೇಕು. ಭಕ್ತ ರಕ್ಕಸಾರಿಯನ್ನು ಭಜಿಸಿದರೆ ಭಾರತೀಶ ಪಿತ ನಮಗೆ ಬಿಡುವುದಿಲ್ಲ ಭಕ್ತವತ್ಸಲ ಅಂತ ಹೇಳ್ತಾರೆ. ನಿನ್ನೆ ಕೆಲವು ಅರ್ಥಗಳ ಚಿಂತನೆ ಮಾಡಿದ್ದೆವು. ಇನ್ನು ಸ್ವಲ್ಪ ಚಿಂತನೆಯನ್ನು ಮಾಡಿ ಮುಂದಿನ ಪದ್ಯಕ್ಕೆ ಹೋಗೋಣ. ಮುಖ್ಯ ಫಲ ವೈಕುಂಠ. ವೈಕುಂಠಕ್ಕೆ ಹೋದವರು ತಿರುಗಿ ಬರೋದಿಲ್ಲ. ಮುಖ್ಯ ಫಲ ಮಹಾರಾದಿ ಲೋಕ. ಸತ್ಯಲೋಕದ ತನಕ ಮುಖ್ಯ ಅಮುಖ್ಯ ಫಲ. ಅಪರೋಕ್ಷ ಜ್ಞಾನಿಗಳು ಭಗವಂತನನ್ನು ಕಂಡವರು ಸತ್ಯಲೋಕದಲ್ಲಿ ಇರ್ತಾರೆ. ಈ ಬ್ರಹ್ಮ ಈ ಕಲ್ಪದ ಕೊನೆಯಲ್ಲಿ ಬ್ರಹ್ಮದೇವರ 100 ವರ್ಷ ಮುಗಿದು ಅವರು ಮೋಕ್ಷಕ್ಕೆ ಹೋಗುವಾಗ ಇವರನ್ನು ಕರೆದುಕೊಂಡು ಹೋಗ್ತಾರೆ. ಬ್ರಹ್ಮನ ಜೊತೆಗೆ ಇವರೆಲ್ಲ ಹೋಗ್ತಾರೆ. ಅಲ್ಲಿಯ ತನಕ ಇವರು ಸತ್ಯಲೋಕದಲ್ಲೇ ಇರೋದರಿಂದ ಅಮುಖ್ಯ ಫಲ ಅಂತ. ಮುಖ್ಯ ಫಲನೂ ಹೌದು ಇದು. ಯಾಕೆಂದರೆ ಸಾಧನೆ ಮಾಡಿ ಅಲ್ಲಿ ಕುಳಿತಿರ್ತಾರೆ. ಮುಖ್ಯ ಫಲ ವೈಕುಂಠಕ್ಕೆ ಹೋಗ್ಬಿಟ್ಟಿರ್ತಾರೆ, ಮೋಕ್ಷಕ್ಕೆ ಹೋಗಿರ್ತಾರೆ, ಅದು ಮುಖ್ಯ ಫಲ. ಅರಿದು ಇಂದ್ರಿಯಗಳ ದ್ವಾರ ಸುಖವನ್ನು ಏನು ಅನುಭವಿಸ್ತೇವೋ, ನಮ್ಮ ವಿಷಯಗಳ ಕಡೆಗೆ ಮನಸ್ಸು ಹರಿಸಿ ಏನು ನಾವು ಸುಖ ದುಃಖವನ್ನು ಅನುಭವಿಸ್ತೀವೋ, ಸ್ವರ್ಗ ನರಕ ಮತ್ತು ಭರತಖಂಡ ಭೂಮಿಯಲ್ಲಿ ಜನರು ಇದನ್ನು ಆಚರಿಸ್ತೀವೋ, ಇದೆಲ್ಲ ವೈಷಯಿಕ ಫಲ. ಇದನ್ನು ನಾವು ಹಾಗಾದರೆ ನೀವು ಅಂತೀರಾ ವೈಶಿಕ ಫಲ ಅಂತ ಅಂತೀರಾ. ಸಾಧನೆ ಹೇಗೆ ಮಾಡಬೇಕು ಅಂದರೆ, ವೈಶಿಕ ಫಲ ಭಗವಂತನ ಸ್ಮರಣೆ ಇಲ್ಲದೆ ಅಮುಖ್ಯ ಫಲ ಹೇಗಾಗತ್ತೆ ಅಂದರೆ, ಭಗವಂತನ ಸ್ಮರಣೆ ಇಲ್ಲದೆ ನಾನೇ ಮಾಡಿದೆ ಅಂತಂತನಲ್ಲ, ಅದು ವೈಶಿಕ ಫಲದಲ್ಲಿ ಅನರ್ಥವನ್ನು ಕೊಡುತ್ತೆ. ಭಗವಂತ ನನ್ನ ಕರ್ಮಕ್ಕೆ ಅನುಸಾರವಾಗಿ ಈ ಸುಖವನ್ನು ಕೊಟ್ಟಿದ್ದಾನೆ, ಇದನ್ನು ಅನುಭವಿಸ್ತಾ ಇದ್ದೇನೆ. ಭಗವಂತ ಕೊಟ್ಟಿದ್ದಾನೆ, ನನ್ನ ಕರ್ಮದ ಫಲವಾಗಿ ನಾನು ಅನುಭವಿಸ್ತಾ ಇದ್ದೇನೆ ಅಂತ ಚಿಂತನೆ ಮಾಡಿದರೆ, ಅತಿಹಾಸ ಪಡೆದೇನೆ ವೈಶಿಕ ವಿಷಯಕ ಫಲಕ್ಕೆ ಚಿಂತನೆ ಮಾಡದೇನೆ ನಾವು ಮಾಡಿದರೆ ಅದು ಮುಕ್ತಿಯ ಸಾಧನ ಆಗತ್ತೆ. ಆಮೇಲೆ ನಾವು ದೇವರನ್ನು ಕೇಳ್ಕೊಳ್ತೀವಿ, ನಮಗೆ ಮೋಕ್ಷ ಕೊಡಪ್ಪ ಅಂತ. ಭಗವಂತ ನಮಗೆ ಏನು ಕೊಡಬೇಕು ಅಂತ ಅವನಿಗೆ ಗೊತ್ತು. ನಮಗೆ ಏನು ಕೊಡಬೇಕು ಅಂದರೆ ಮುಂಚೆನೇ ಅವನು ಪ್ರೀಫಿಕ್ಸ್ ಮಾಡಿಬಿಟ್ಟಿದ್ದಾನೆ. ನಮ್ಮ ಸಾಧನೆ ಏನು ಮಾಡಿಸ್ಬೇಕು, ಈ ಜನ್ಮದಲ್ಲಿ ಏನು ಫಲವನ್ನು ಕೊಡಬೇಕು ಅಂತ ಅವನು ಫಿಕ್ಸ್ ಮಾಡಿದ್ದಾನೆ. ಭಗವಂತನನ್ನು ಬೇಡ್ಕೊಳ್ಬೇಕು ನಾವು. ಭಗವಂತನನ್ನು ನೇರವಾಗಿ ಬೇಡಿದರೆ ಸಿಗತ್ತಾ? ಭಗವಂತನನ್ನು ನೇರವಾಗಿ ಬೇಡಿದರೆ ಸಿಗೋದಿಲ್ಲ. ಗುರುಗಳ ಮುಖೇನ ಬೇಡಬೇಕು. ಗುರುಗಳ ಮುಖೇನ ಶಾಸ್ತ್ರದಲ್ಲಿ ಭಗವಂತನನ್ನು ಅರಸಿ, ಶಾಸ್ತ್ರದಲ್ಲಿ ಭಗವಂತನನ್ನು ಕಂಡುಕೊಂಡು
ಅದರ ಮುಖಾಂತರ ನಮ್ಮ ಬಿಂಬರೂಪಿಯಾದ ಪರಮಾತ್ಮನನ್ನು ಕಂಡುಕೊಳ್ಳುವ ಸಾಧನೆಯನ್ನು ಮಾಡಿ ನಾವು ಮೆಟ್ಟಿಲುಗಳನ್ನು ಹತ್ತಿ ಮೋಕ್ಷಕ್ಕೆ ಹೋಗಬೇಕು. ಈ ಶಾಸ್ತ್ರದಲ್ಲಿ ನಮ್ಮನ್ನು ಸಂಚರಿಸುವಂತೆ ಮಾಡುವವರು ಯಾರು? ಮಾಡುವವಳು ಭಾರತೀದೇವಿ. ಭಾರತೀದೇವಿ ಸಕಲ ಶಾಸ್ತ್ರಗಳ ರಸಿ. ನಮಗೆ ಭಕ್ತಿಯನ್ನು ಕೊಡುವವಳು ಭಾರತೀದೇವಿ. ಭಾರತೀದೇವಿಗೆ ಈಶಾ ಯಾರು? ಭಾರತೀದೇವಿಗೆ ಒಡೆಯ ಯಾರು? ಮುಖ್ಯ ಪ್ರಾಣದೇವರು. ಮುಖ್ಯ ಪ್ರಾಣದೇವರ ಪತಿ ಯಾರು? ಭಗವಂತ. ಹಾಗಾಗಿ ಇಲ್ಲಿ ದಾಸರು ಏನು ತೋರಿಸ್ತಾ ಇದ್ದಾರೆ ಅಂದರೆ, ಶಾಸ್ತ್ರದ ಅಧ್ಯಯನವನ್ನು ಭಾರತೀ ದೇವಿಯ ದ್ವಾರ ಮಾಡಿ ಗುರುಮುಖ್ಯ ಪ್ರಾಣನ ಪಿತನಾದ ಗುರುಮುಖ್ಯ ಪ್ರಾಣನ ದ್ವಾರ ನೀನು ಭಗವಂತನನ್ನು ಸೇವಿಸಿದರೆ ನಿನಗೆ ಭಗವಂತ ತನ್ನ ಲೋಕವನ್ನು ನಿನ್ನ ಯೋಗ್ಯತೆಗೆ ಅನುಸಾರವಾಗಿ ಯಾವಾಗ ಕೊಡಬೇಕೋ ಆವಾಗ ಕೊಡ್ತಾನೆ. ಸಂತೈಸುವ ಭಕ್ತರನ್ನು ಅಂತ ಇದು ಒಂದು ವಿಶೇಷ ಅರ್ಥವನ್ನು ತಿಳ್ಕೊಳ್ಬೇಕು. ಮುಂದೆ ಹೇಳ್ತಾರೆ, ವ್ಯಾಧಿಯಂ ಪೀಡಿತ ಶಿಶುವಿಗೆ ಗುಡೋದಕವ ನೆರೆದು ಅದಕ ಔಷಧ ತೈದು ಕುಡಿಸುವ ತಾಯಿಯೋಪಾದಿಯಲ್ಲಿ ಸರ್ವಜ್ಞ ಬಾದರಾಯಣ ಭಕ್ತ ಜನಕ್ಕೆ ಪ್ರಸಾದ ರೂಪಕನಾಗಿ ಭಾಗವತಾದಿಯಲ್ಲಿ ಪೇಳಿದನು ಧರ್ಮಾದಿಗಳೇ ಫಲವೆಂದು. ನಾವು ಹಿಂದಿನ ಪದ್ಯವನ್ನು ಕೇಳಿದಾಗ ನಮಗೆ ಒಂದು ಸಂಶಯ ಬರುತ್ತೆ. ಧರ್ಮ ಅರ್ಥ ಕಾಮಗಳು ಫಲ ಅಂತ ಹೇಳಿದ ಶಾಸ್ತ್ರಗಳು, ಮೋಕ್ಷವೇ ಮುಖ್ಯ ಫಲ ಆದ ಮೇಲೆ ಧರ್ಮ ಅರ್ಥ ಕಾಮದ ಫಲ ಯಾಕೆ ಕೇಳಬೇಕು? ಮೋಕ್ಷ ಫಲ ಒಂದೇ ಕೇಳಿದರೆ ಸಾಕು ಅಂದರೆ ಇದರಲ್ಲಿ ಹೇಳ್ತಾರೆ, ವ್ಯಾಧಿಯಂ ರೋಗಾದಿಗಳಿಂದ ಪೀಡಿತನಾದ ಶಿಶುವಿಗೆ, ಬಾಲಕನಿಗೆ ಔಷಧಿಯನ್ನು ಕೊಡಿಸ್ಬೇಕು. ತಾಯಿ ಏನು ಮಾಡ್ತಾಳೆ, ತಾಯಿ ಔಷಧ ತೆಗೆದುಕೊಂಡು ಬಂದು ಅದು ಜಿವ್ವೆಗೆ ನಾಲಿಗೆಗೆ ರುಚಿ ಇರುವುದಿಲ್ಲ. ಔಷಧಿ ರೋಗ ನಿವಾರಣೆ ಮಾಡತಕ್ಕದ್ದು ಔಷಧಿ ಬಾಲಕ ಕುಡಿಯೋ ಉದ್ದೇಶ. ಅದಕ್ಕೆ ಏನು ಮಾಡ್ತಾಳೆ, ಆ ಔಷಧಕ್ಕೆ ಒಂದು ಬೆಲ್ಲದ ಗುಡೋದಕದ ನೀರನ್ನು ಸೇರಿಸಿ ಸಿಹಿಯಾಗುತ್ತದೆ ಎಂಬ ಭಾವನೆಯನ್ನು ಉಂಟು ಮಾಡಿ ಮೆಲ್ಲಗೆ ಉಪಾಯದಿಂದ ತಾಯಿ ಔಷಧವನ್ನು ಕುಡಿಸ್ತಾಳೆ. ಈ ಪ್ರಕಾರ ಕುಡಿಸುವ ತಾಯಿಯಂತೆ ತಾಯಿಯ ಸದೃಶನಾಗಿ ಸರ್ವಜ್ಞ, ಸದೃಶವಾದ ಜ್ಞಾನವುಳ್ಳ ಸರ್ವೋತ್ತಮನಾದ ಸರ್ವಜ್ಞ ಪರಮಾತ್ಮನ ಅಂಶಭೂತರಾದ ಬಾದರಾಯಣರು, ವೇದವ್ಯಾಸ ದೇವರು, ತನ್ನ ಪುತ್ರರೆಲ್ಲರೂ ತ್ರಿವಿಧ ಜೀವರುಗಳು, ತನ್ನ ಧಿಕ್ಕಾರ ಮಾಡಿದ ದುಷ್ಟಪುತ್ರವಾದ ದೈತ್ಯರ ವ್ಯತಿರಿಕ್ತ ತನ್ನನ್ನೇ ನಂಬಿ ಇರತಕ್ಕ ಸ್ವರೂಪ ಸ್ವಭಾವವುಳ್ಳ ಭಕ್ತ ಜನಕ್ಕೆ ಅಹಂ ಮಮಕಾರಿ, ನಾನು ನನ್ನದು ಎಂಬ ಸಹಿತವಾದ ಪ್ರಾಕೃತ ವಿಷಯಗಳ ಭೋಗ ಇಚ್ಛಾರೂಪವಾದ ರೋಗ ಪರಿಹಾರಕ್ಕಾಗಿ ಭಾಗವತ ಭಾರತಾದಿ ಶಾಸ್ತ್ರಗಳನ್ನು ಮಾಡುತ್ತಾರೆ. ಅದರಲ್ಲಿ ವಿಷಯ ಭೋಗ ಇಚ್ಛುಳ್ಳವರಿಗೆ ಅರುಚಿಕವಾದ ಜ್ಞಾನಭಕ್ತಿ ವೈರಾಗ್ಯ ರಸ ಇರೋಣದರಿಂದ ವಿಷಯಾಶ್ವಾಸವುಳ್ಳವರಿಗೆ ರುಚಿ ತೋರದರೆ ತ್ಯಾಗ ಮಾಡ್ತಾರೆ. ತನ್ನಿಮಿತ್ತ ಭಗವತಾದಿಯಲ್ಲಿ ಪ್ರಸಾದ ರೂಪಕನಾಗಿ ಭಗವತಾಕ್ಕೆ ಔಷಧವನ್ನು ಪಾನ ಮಾಡಬೇಕು ಎಂಬ ಅನುಗ್ರಹ ಪ್ರಸಾದ ರೂಪವಾಗಿ ಧರ್ಮಾದಿಗಳನ್ನು ಗೂಢೋದಕವ ಸೇರಿ ಅದರ ಉಪಾದಿಯಂತೆ ಭೋಗಗಳಿಗೆ ಸಾನುಲೋಕವಾದ ಧರ್ಮಾರ್ಥ ಕರ್ಮಾತ್ಮ ಸ್ಥಿತಿಗಳನ್ನು ಹೇಳ್ತಾನೆ. ಈ ಔಷಧಿಗಳನ್ನು ಹೇಳ್ತಾನೆ ಭಗವಂತ. ಭಾಗವತಾದಿ ಔಷಧ ರೂಪವಾದ ಭಾಗವತಗಳು ಅದಕ್ಕೆ ಸಿಹಿಲೇಪದಂತೆ ಮಾಡಿಬಿಟ್ಟು ಅವನೇನು ಮಾಡ್ತಾನೆ, ನಮಗೆ ಕುಡಿಸ್ತಾನೆ. ಸಕಲ ನಮ್ಮ ರೋಗಗಳಿಗೆ, ಎಲ್ಲ ವ್ಯಾಧಿಗಳಿಗೆ ಸರ್ವಮದ್ದು ಭಾಗವತ ಶ್ರವಣ,
ಭಗವಂತನ ಪರಾಕಾಷ್ಠಿಕ ಚಿಂತನೆ, ತಾರತಮ್ಯ ಜ್ಞಾನ, ಹರಿಸರ್ವೋತ್ತಮ ವಾಯುಜೀವೋತ್ತಮ ಜ್ಞಾನ, ಈ ಜ್ಞಾನವನ್ನು ನಾವು ತಿಳಿದು ಭಗವಂತನನ್ನು ಧ್ಯಾನಿಸಬೇಕು. ಭಾಗವತಾದಿ ಈ ಭೋಗಗಳೇನಿದೆಯಲ್ಲ, ವಿಷಯಾದಿ ಭೋಗಗಳಿಗೆ ಸಾಗ ಧರ್ಮಾರ್ಥ ಕಾಮಸಿದ್ಧಿಗಳು ಭಾಗವತದ ಶ್ರವಣದಿಂದ ನಾವು ಪಾನ ಮಾಡಿದರೆ ಆ ರೀತಿ ನಮಗೆ ಫಲ ಸಿಗತ್ತೆ. ಅದಕ್ಕೋಸ್ಕರನೇ ಧರ್ಮಾರ್ಥ ಕಾಮಗಳೇ ಫಲ ಎಂದು ಹೇಳ್ತಾರೆ. ಈ ರೀತಿ ನಾವು ಸ್ಮರಣೆ ಮಾಡಿದರೆ ಸಂಸಾರಕ್ಕೆ ರೋಗ ಪರಿಹಾರವಾಗತ್ತೆ. ತನ್ನ ಸ್ವರೂಪ ಜ್ಞಾನವನ್ನು ಪಡೆದುಕೊಂಡು ಸ್ವರೂಪಾನಂದವನ್ನು ಜೀವ ಪಡೆದುಕೊಳ್ತಾನೆ ಅಂತ ದಾಸರಾಯರು ಈ ತಾತ್ಪರ್ಯದಿಂದ ಹೇಳಿದ್ದಾರೆ. ವೇದವ್ಯಾಸ ದೇವರು ತಾಯಿ, ನಾವೆಲ್ಲರೂ ಅವನ ಮಕ್ಕಳು. ನಾನು ದಾಸೋಹಂ ತವ ದಾಸೋಹಂ, ದಾಸೋಹಂ ತವ ದಾಸೋಹಂ ಎಂದ ಭಕ್ತ ಸ್ವಭಾವವುಳ್ಳ ಜನಕ್ಕೇನು ಮಾಡ್ತಾನೆ ಭಗವಂತ, ಅವನಿಗೆ ಬರತಕ್ಕಂಥ ಅಹಂಕಾರ ಮಮಕಾರ ಎಂಬ ರೋಗ ನಿವಾರಣಾರ್ಥ, ಆ ರೋಗ ನಿವಾರಣೆಗೋಸ್ಕರ ಜ್ಞಾನ ಭಕ್ತಿ ವೈರಾಗ್ಯಗಳೆಂಬ ಔಷಧವನ್ನು ಕೊಡ್ತಾನೆ. ಹೇಗೆ ಕೊಡ್ತಾನೆ? ಶಾಸ್ತ್ರವೆಂಬೋ ಬಟ್ಟಲಲ್ಲಿ ಹಾಕ್ತಾನೆ. ಶಾಸ್ತ್ರವೆಂಬ ಬಟ್ಟಲಲ್ಲಿ ಹಾಕಿಬಿಟ್ಟು ಕುಡಿಯಲಿಕ್ಕೆ ಕೊಡಲು ಒಲ್ಲೆನೆಂಬ ಅನಾದಿ ಭಕ್ತ ತನ್ನ ಪುತ್ರರಿಗೆ ಅನುಗ್ರಹ ರೂಪಕವಾಗಿ ರುಚಿ ಉತ್ಪಾದನೆ ಮಾಡುವಂಥ ಔಷಧ, ಕೂಸಿನ ವ್ಯಾಧಿ ಪರಿಹಾರ ಮಾಡುವ ಉಪಾಧಿಯಲ್ಲಿ ಜ್ಞಾನ ಭಕ್ತಿ ವೈರಾಗ್ಯವೆಂಬ ಅಹಂ ಮಮತಾದಿ ರೋಗ ಪರಿಹಾರ ಮಾಡತಕ್ಕದ್ದು ಅಂತ ನಾವು ತಿಳಿದುಕೊಳ್ಳಬೇಕು. ವಿಷಯ ಭೋಗಗಳಿಗೆ ಅನಿಷ್ಟಕರ ಅಂತ ಭಕ್ತರಾದರು ತಿಳಿದು ಔಷಧವನ್ನು ಕುಡಿಯೋದಿಲ್ಲವಾದ್ದರಿಂದ ಈ ಔಷಧ ಕುಡಿಯಬೇಕಾದರೆ ರುಚೋತ್ಪಾದನ ಶ್ರೀ ಬಾದಾರಾಯಣ ದೇವರು ಭಾಗವತಾದಿಯಲ್ಲಿ ಧರ್ಮ ಅರ್ಥ ಕಾಮಫಲಗಳನ್ನು ಹೇಳ್ತಾರೆ. ಧರ್ಮ ಅರ್ಥ ಕಾಮಫಲಗಳಿಂದ ನಮಗೆ ರೋಗ ಯಾವಾಗ ಬರುತ್ತೆ? ಧರ್ಮ ಅರ್ಥ ಕಾಮಗಳನ್ನು ನಾವೇ ಮಾಡ್ತೇವೆ ಅಂತ ಭಗವಂತನ ವಿಸ್ಮರಣೆಯಿಂದ ನಾವು ಈಗನ್ನು ಮಾಡಿದರೆ ನಮಗೆ ರೋಗ ಇರುತ್ತೆ. ಅದನ್ನು ಭಗವಂತನ ಕೊಟ್ಟದ್ದು ಭಗವಂತನ ಸ್ಮರಣೆ ಸಹಿತವಾಗಿ ಭಗವಂತನ ಸ್ವಾತಂತ್ರ್ಯದಿಂದ ಚಿಂತನೆ ಮಾಡಿ, ನಮ್ಮ ಪರತಂತ್ರದಿಂದ ಚಿಂತನೆ ಮಾಡಿ ಅದನ್ನು ಭಗವಂತನೇ ಕೊಟ್ಟಿದ್ದು, ಭಗವಂತನ ನಮ್ಮ ಯೋಗ್ಯತೆ ಅನುಸಾರ ಕೊಟ್ಟಿದ್ದಾನೆ ಅಂತ ಸೇವೆ ಮಾಡಿದರೆ ಅದು ಔಷಧ ನಿವಾರಣೆ ಆಗತ್ತೆ. ಅದು ರೋಗ ನಿವಾರಣೆಯಾದ ಔಷಧಿ ಆಗತ್ತೆ ಅಂತ ವಿಶೇಷಾರ್ಥವಾಗಿ ದಾಸವರೇಣ್ಯರು ಹೇಳಿದ್ದಾರೆ. ಮುಂದೆ ಹೇಳ್ತಾರೆ, ದೂರದಲ್ಲಿಯ ಪರ್ವತ ಘನಾಕಾರ ತೋರ್ಪದು ನೋಳ್ಪ ಜನರಿಗೆ, ಸಾರಗೈಯಲು ಸರ್ಪ ವ್ಯಾಘ್ರಗಳಿಂದ ಭಯವಿಹುದು. ಘೋರತರ ಸಂಸಾರ ಸೌಖ್ಯ ಸಾರತರವೆಂದರಿತು ನಿತ್ಯ ರಮಾರಮಣನಾರಾಧಿಸುವುದು ಅದರಿಂದ ಬಲ್ಲವರು. ಸಂಸಾರವೇ ಬೇಡ, ಸಂಸಾರವೇ ಬೇಡ, ಸಂಸಾರವೇ ಬೇಡ, ಸಂಸಾರ ಸಾಗರವನ್ನು ದಾಟಿಸಿ ಅಂತೀರಾ. ಅಂತಹದ್ದು ಸಂಸಾರದಲ್ಲಿ ಏನಿದೆ? ಸಂಸಾರದಲ್ಲಿ ಬಹು ಕಷ್ಟ ಇದೆ, ಆದ್ದರಿಂದ ಅದು ಹೇಯ ಅಂತ ದಾಸವರೇಣ್ಯರು ಹೇಳ್ತಾರೆ. ಒಂದು ಪರ್ವತವನ್ನು ನೋಡ್ತೀರಾ, ದೂರದಿಂದ ನೋಡ್ತೀರಾ, ನಾನಾ ವಿಧ ಕಂಟಕಾದಿಗಳಿಂದಲೂ ನಾನಾ ಶಿಲಾಗಳಿಂದಲೂ ನೈಜವಾಗಿ ಮಹಾಭಯಂಕರವಾದ ಸಹಿತವಾದ ಆದ ಕಾಲಕ್ಕೂ ನೋಳ್ಪ ಜನರಿಗೆ ಅದು ನುಣ್ಣಗಾಗಿ ತೋರುತ್ತೆ ಅಲ್ವಾ. ದೂರದಿಂದ ಪರ್ವತ ನೋಡಿದರೆ ಅದರಲ್ಲಿರುವ ವ್ಯಾಘ್ರಗಳಾಗಲಿ ಸರ್ಪಗಳಾಗಲಿ ವಿಷಜಂತುಗಳಾಗಲಿ ಕಾಣೋದಿಲ್ಲ, ಎಲ್ಲ ನುಣ್ಣಗೆ ಕಾಣುತ್ತೆ ದೂರದಲ್ಲಿರುವ ಪರ್ವತ. ಪರ್ವತವನ್ನು ಪ್ರವೇಶ ಮಾಡದೆ ದೂರದಿಂದ ನೋಡುವವರಿಗೆ ಘನಾಕಾರವಾಗಿ ತೋರ್ಪುದು ಅಂದರೆ ಮೋಡದಂತೆ ತೋರುತ್ತೆ. ಅಂದರೆ ಪೂರ್ವೋಕ್ತವಾದ ದೋಷ ಇರೋದಿಲ್ಲ. ಇಂತಹ ಪರ್ವತದಲ್ಲಿ ಪ್ರಜೆಗಳು ಸಂಚಾರ ಮಾಡೋ ಚಲೋ ಮಾರ್ಗ ಇರೋದಾಗಿ ಅದು ಸಾರಗೈಯಲು ದೂರದಿಂದ ನೋಡಿದ ಪುರುಷ ತನ್ನ ಕಣ್ಣಿಗೆ ರಮಣೀಯವಾಗಿ ತೋರಿದ ಆಸೆಯಿಂದ ಆ ಪರ್ವತದ ಸಮೀಪಕ್ಕೆ ಹೋದರೆ ಸರ್ಪ ವ್ಯಾಘ್ರ ಹುಲಿ ಹಾವು ತನ್ನ ನೈಜವನ್ನು ತೋರಿಸಿ ಭಯವನ್ನು ಕೊಡ್ತಾವೆ. ಇದರೋಪಾದಿಯಲ್ಲಿ ಹೀಗೆ ಸದೃಶವಾದ ಸಂಸಾರ. ದೂರದಿಂದ ನೋಡಿದರೆ ಎಲ್ಲ ಚೆನ್ನಾಗಿದೆ. ಸಂಸಾರದಲ್ಲಿ ಏನು ಸುಖ ಅಪ್ಪ, ಎಂಥ ಸುಖ ಇದೆ. ಹೆಂಡತಿ ಮಕ್ಕಳು, ಬಗೆ ಬಗೆಯ ಊಟ, ಬಗೆ ಬಗೆಯ ಅಲಂಕಾರಗಳು, ಬಗೆ ಬಗೆಯಲ್ಲಿ ಹೋಗುವುದು, ಬಗೆ ಬಗೆಯ
ದರ್ಶನ ಮಾಡುವುದು, ಇವನ್ನೆಲ್ಲ ಮಾಡುವುದನ್ನು ಎಂಥ ಸುಖ ಇದೆ ಸಂಸಾರದಲ್ಲಿ, ಈ ಸುಖವನ್ನು ಹೇಯ ಅಂತಾರಲ್ಲ ಇವರಿಗೆ ತಲೆಯಿಲ್ಲ ಅಂತ ದೂರದಿಂದ ನೋಡಿ ಹೇಳಿದರೆ, ಸಂಸಾರದ ಒಳಗೆ ಬಿದ್ದಾಗ ಏನೂ ಇಲ್ಲ, ಬರೇ ಇದು ಕಾಲ ಸರ್ಪಗಳ ಕೂಪ ಅಂತ ತೋರುತ್ತೆ. ಅಹಂಕಾರ ಮಮಕಾರ ಬಂದು ನಾನು ನನ್ನದು ಒಂದು ಸಂಸಾರದಲ್ಲಿ ಬಿದ್ದು ಹೊರಳಾಡ್ತಾನೆ. ನಾನು ನನ್ನದು ಅಂದುಕೊಂಡು ಸಂಸಾರದಲ್ಲಿ ಬಿದ್ದಾಗ ಭಗವಂತನ ವಿಸ್ಮರಣೆ ಆಗತ್ತೆ. ನಾನು ನನ್ನದು ಅಷ್ಟೇನೆ, ಭಗವಂತನ ನೆನಪೇ ಬರೋದಿಲ್ಲ. ಸಾಧನೆ ಮಾಡಲಿಕ್ಕೆ ಹೆಂಡತಿ ಮಕ್ಕಳಾಗಲಿ ಗಂಡಾಗಲಿ ಆ ಕಡೆ ಎಳೆದುಕೊಳ್ತಾ ಇರ್ತಾರೆ. ವಿಷಯದ ಆಸಕ್ತಿಗಳಿಗೆ ನಮ್ಮ ಇಂದ್ರಿಯಗಳು ಹೋಗಿರ್ತವೆ. ವಿಷಯಗಳು ನಮ್ಮ ನಿಗ್ರಹದಲ್ಲಿ ಇರೋದಿಲ್ಲ. ವಿಷಯಗಳ ಅಡಿಯಲ್ಲಿ ನಾವು ದಾಸರಾಗಿರ್ತೇವೆ. ಇಂದ್ರಿಯಗಳು ನಮ್ಮ ದಾಸರಾಗಬೇಕು. ಆದರೆ ನಾವು ಇಂದ್ರಿಯಗಳ ದಾಸರಾಗ್ತೇವೆ. ಇಂದ್ರಿಯಗಳು ಎಲ್ಲಿ ಹೋಗುತ್ತಾವೋ ನಾವು ಅಲ್ಲಿ ಹೋಗ್ತೇವೆ ಹೊರತು ನಮಗೆ ಬೇಕಾದ ಕಡೆ ಇಂದ್ರಿಯಗಳನ್ನು ಕರೆದುಕೊಂಡು ಹೋಗಬೇಕು ಅನ್ನುವುದು ನಮಗೆ ತಿಳಿಯೋದಿಲ್ಲ. ಆವಾಗ ಏನಾಗತ್ತೆ, ದೊಡ್ಡ ಕೂಪದಲ್ಲಿ ಬೀಳ್ತೀವಿ. ಕಾಲ ಮೃತ್ಯು ಆಗಿಸುತ್ತೆ. ಸರ್ಪಗಳು ಬರ್ತಾವೆ, ವ್ಯಾಘ್ರಗಳು ಕಚ್ಚುತ್ತಾವೆ, ಎಲ್ಲ ಕಚ್ಚಿ ನಮಗೆ ಹಿಂಸೆಯನ್ನು ಮಾಡ್ತಾವೆ. ಸಂಸಾರದಲ್ಲಿ ಇರುವುದು ಬರೇ ದುಃಖ. ಸಣ್ಣ ಸುಖ ನೋಡಿದರೆ ಚೆಂದಾಗಿ ಕಾಣುತ್ತೆ, ಆದರೆ ಒಳಗೆ ಹೊಕ್ಕರೆ ಹೊರಗೆ ಬರಲಾಗದಷ್ಟು ದುಃಖ. ಹೊರಗೆ ಬರುವ ದಾರಿಯೇ ಕಾಣೋದಿಲ್ಲ. ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ಕೇಳ್ತಾರೆ ದಾಸರು. ದಾರಿ ಯಾವುದು ಹೇಳು ಭಗವಂತ ವೈಕುಂಠಕ್ಕೆ ಅಂತ ಕೇಳಿದರೆ ಅದೇ ದಾಸರು ಹೇಳ್ತಾರೆ, ಇದೇ ಹಾದಿನಿ ಹಿಡಿ ಹಿಡಿ, ಎದುರಿಗೆ ಕಾಂಬುವುದೇ ಮಾರುತಿ ಗುಡಿ ಅಂತ ಹೇಳ್ತಾರೆ. ಮಾರುತಿಯ ಮುಖಾಂತರ ಭಗವಂತನನ್ನು ಚಿಂತಿಸಿ, ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾದ ಭಗವಂತನನ್ನು ಚಿಂತಿಸಿದರೆ, ಭಗವಂತನನ್ನು ಧ್ಯಾನಿಸಿದರೆ, ಭಗವಂತನ ಬಗ್ಗೆ ಭಕ್ತಿಯನ್ನು ಮಾಡಿದರೆ, ನಿರಂತರ ಭಕ್ತಿಯನ್ನು ಮಾಡಿದರೆ ಭಗವಂತ ನಮ್ಮನ್ನು ಈ ಸಂಸಾರ ಸಾಗರದಿಂದ ಬಿಡಿಸ್ತಾನೆ. ಇದೆಲ್ಲ ಅಸಾರ ಥರ, ಅಸಾರವಿದೆ, ಸಾರವೇ ಇಲ್ಲ. ಲಿಂಗ ದೇಹ ಇರೋವರೆಗೆ ಸಂಸಾರ ಬಿಟ್ಟಿದ್ದಲ್ಲ. ಇದು ನಶ್ವರ, ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಅಹಮ್ಮ ಮಮಕಾರ ಅಹಂಕಾರ ಎಂಬ ಸರ್ಪ ವ್ಯಾಘ್ರಕ್ಕೆ ಸಿಕ್ಕದ ಅರಿಷಡ್ವರ್ಗಗಳು ಏನಿದ್ದಾವೆ, ಇದರಲ್ಲಿ ಅಭಿಮಾನ ಮಾಡದೆ ಸಂಚಾರಕ್ಕೆ ಯೋಗ್ಯವಾದ ನಿಸ್ಪೃಹವೆಂಬ ಮಾರ್ಗವನ್ನು ಕಂಡು ಪ್ರತಿದಿನದಲ್ಲೂ ಪ್ರತಿ ಕ್ಷಣದಲ್ಲೂ ರಮಾರಮಣನ ಲಕ್ಷ್ಮೀಪತಿಯಾದ ನಾರಾಯಣ ದೇವರನ್ನು ಆರಾಧಿಸುವವರು ಆರಾಧನೆ ರೂಪವಾದ ಗಮನಾಗಮನಗಳಿಂದ ಸಂಸಾರಾಖ್ಯ ಪರ್ವತವನ್ನು ದಾಟುವರಾಗಬೇಕು. ನಾವು ಏನು ಕರ್ಮವನ್ನು ಮಾಡಿದರೂ, ಸಂಸಾರದಲ್ಲಿ ನಡೆದರು, ಎದ್ದರು, ಮಲಗಿದರು, ಕ್ಷೇತ್ರಗಳ ದರ್ಶನ ಮಾಡಿದರು, ಭೋಜನ ಮಾಡಿದರು, ಕ್ಷಣಕ್ಷಣಕ್ಕೆ ಮಾಡಿದರು, ಎಲ್ಲವೂ ಮಾರುತೀರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮ ನಮ್ಮಿಂದ ಮಾಡಿಸ್ತಾ ಇದ್ದಾನೆ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಅಂತ ನಾವು ಮಾಡುವ ಕರ್ಮಗಳನ್ನೆಲ್ಲ ಭಗವಂತನಿಗೆ ಅರ್ಪಿಸುತ್ತಾ ಸಂಸಾರಾಖ್ಯ ಪರ್ವತವನ್ನು ದಾಟುವರಾಗಬೇಕು. ಹೀಗೆ ದಾಟಬೇಕೆಂಬುವರು ತಿಳಿದುಕೊಂಡಿರೋರೆಲ್ಲ ಪರಮಾತ್ಮನನ್ನು ಆರಾಧಿಸ್ತಾರೆ. ಅದರಿಂದ ಬಲ್ಲವರು ನಿಸ್ಪೃಹ ಮಾರ್ಗದಿಂದ ದಾಟ್ತಾರೆ, ಅನ್ಯ ಮಾರ್ಗದಿಂದ ದಾಟೋದಿಲ್ಲ ಎಂದು ಇದರ ತಾತ್ಪರ್ಯ. ಮುಂದೆ ಹೇಳ್ತಾರೆ, ಕೆಸರ ಘಟಗಳ ಮಾಡಿ ಬೇಸಿಗೆ ಬಿಸಿಲೊಳಿಟ್ಟು ಒಣಗಿಸಿದರೆ ಅದು ಘನರಸವ ತುಂಬಲು ಬಹುದೇ ಸರ್ವ ಸ್ವತಂತ್ರ ತಾನೆಂಬ ಪಶುವ ನರರೇನೇನು ಮಾಳ್ಪಾನಶನ ಧ್ಯಾನ ಅಶನ ದಾನ ಸ್ನಾನ ಕರ್ಮಗಳು ಉಸರಿಪೋಪವು ಬರಿಯ ದೇಹ ಯಾಸವನೆ ಬಿಟ್ಟು. ಇದರಲ್ಲಿ ಈ ಪದ್ಯದಲ್ಲಿ, ಈ ಶ್ಲೋಕದಲ್ಲಿ ನಾವು ಯಾವ ತರಹ ಮಾಡ್ತೀವಿ ಸಾಮಾನ್ಯ ಜನ ಕರ್ಮಗಳನ್ನು, ಆ ತರಹ ಮಾಡಿದರೆ ಏನು ಫಲ ಅನ್ನೋದನ್ನು ದಾಸವರೇಣ್ಯರು ಬಹಳ ಚೆನ್ನಾಗಿ ಹೇಳ್ತಾರೆ. ಮೊದಲೇ ಮೇಲಿನ ಅರ್ಥವನ್ನು ಓದೋಣ.
ಮಣ್ಣಿನಿಂದ ಮಣ್ಣು ಮತ್ತು ನೀರನ್ನು ಸೇರಿಸಿ ಕೆಸರ ಘಟಗಳ ಮಾಡಿ, ಮಣ್ಣು ಉದಕಗಳಿಂದ ಮೇಲನ ಮಾಡಿ ಕೆಸರು ಮಾಡಿ ಅದರಿಂದ ಗಡಿಗೆಗಳನ್ನು ಘಟಗಳನ್ನು ಮಾಡ್ತಾರೆ. ಬೇಸಿಗೆಯ ಬಿಸಿಲಲ್ಲಿಟ್ಟು ಅದನ್ನು ಒಣಗಿಸ್ತಾರೆ, ಚೆಂದಾಗಿ ಕಾಣಿಸುತ್ತೆ. ಅದು ಒಣಗಿ ಘಟ ಆಗತ್ತೆ. ಅದರನ್ನು ಅಗ್ನಿಯಲ್ಲಿ ಸುಟ್ಟು ಚೆಂದಾಗಿ ಘಟವಾಗಿ ಮಾಡದೆ, ಅಗ್ನಿಯಲ್ಲಿ ಸುಟ್ಟು ಘಟವನ್ನು ಮಾಡಿದರೆ ಅದರಲ್ಲಿ ನೀರನ್ನು ತುಂಬಬಹುದು ಅಲ್ವಾ? ಅದನ್ನು ಮಾಡದೆ ಮೇಘದಿಂದ ಪ್ರಾಪ್ತವಾದ ಉದುಕವನ್ನು ಅದರಲ್ಲಿ ತುಂಬಲಿಕ್ಕಾಗತ್ತಾ? ಮಣ್ಣನ್ನು ಉದಕವನ್ನು ಕೆಸರನ್ನು ಮಾಡಿ ಮಡಕೆಯ ಆಕಾರದಲ್ಲಿ ಮಾಡಿ ಅದನ್ನು ಅಗ್ನಿಯಿಂದ ಸುಟ್ಟಿ ಮಡಕೆಯನ್ನು ಮಾಡದೆ ಘನ ಮೇಘದಿಂದ ಬಂದ ಉದಕವನ್ನು ಅದರಲ್ಲಿ ತುಂಬಲಿಕ್ಕೆ ಆಗತ್ತಾ? ಆಗೋದಿಲ್ಲ ಅಲ್ವಾ? ಕೆಸರಾಗತ್ತೆ. ಘಟ ಮಾಡಿದ ಪ್ರಯಾಸವೂ ನೀರು ತುಂಬಿದ ಪ್ರಯಾಸವೂ ವ್ಯರ್ಥವಾಗತ್ತೆ. ಒಣಗಿಸಿದ ಘಟವನ್ನು ಅಗ್ನಿ ಸಂಸ್ಕಾರವಿಲ್ಲದೇನೆ ಘಟ ಕರೆದಂಗಾನು ಘಟದಲ್ಲಿ ನೀರು ನಿಲ್ಲೋ ಹಂಗನು ಮಾಡ್ತೇನೆ ಎಂದು ಅಗ್ನಿ ಸಂಸ್ಕಾರವನ್ನು ಬಿಟ್ಟು ಹೊಸಿಗಡಿಗೆಯಾಗಿ ನೀರು ತುಂಬೋದರಿಂದ ಯಾವ ಫಲಪ್ರಾಪ್ತಿಯೋ ಅದರಂತೆ, ಅದೇ ಸದೃಶದಂತೆ ಪರಮಾತ್ಮನನ್ನು ಚರಾಚರ ನಿರ್ವಾಹದಲ್ಲಿ ಸರ್ವ ಸ್ವತಂತ್ರ ಪರಮಾತ್ಮ, ಸರ್ವ ಸ್ವತಂತ್ರ, ಸರ್ವಕರ್ತೃ, ಸರ್ವಭೋಕ್ತೃ, ಸರ್ವವ್ಯಾಪ್ತ ಅನ್ನುವುದನ್ನು ಮರೆತು ಸರ್ವ ಸ್ವತಂತ್ರನಾದ ಪರಮಾತ್ಮನನ್ನು ಅನ್ಯಾಧೀನವಲ್ಲದ ಸ್ವತಂತ್ರ, ತನಗೆ ಇಲ್ಲದ ಸ್ವತಂತ್ರ ತನ್ನಲ್ಲಿ ಆರೋಪಣೆ ಮಾಡಿಕೊಳ್ತಾನೆ. ನಮಗೆ ಪರತಂತ್ರ, ಭಗವಂತ ಸ್ವತಂತ್ರ, ನಾವು ಪರತಂತ್ರರು. ನಮಗೆ ಇಲ್ಲದ ಸ್ವತಂತ್ರ, ನಾವು ಸ್ವತಂತ್ರ ಅಂದರೆ ಏನು? ನಮಗೆ ಇಲ್ಲದ ಸ್ವತಂತ್ರವನ್ನು ನಾವು ನಮ್ಮ ಮೇಲೆ ಆರೋಪಣೆ ಇದ್ದಿದ್ದು ಇಲ್ಲ, ಇಲ್ಲದಿದ್ದು ಇದೆ ಅಂತ ನಾವು ಹೇಳ್ಕೊತೀವಿ. ಹಾಗೆ ಹೇಳ್ಕೊಂಡಾಗ ನಾನು, ನನ್ನದು ಎಂಬ ಅಹಂಕಾರ ಮಮತಾದಿಗಳಿಂದ ಸರ್ವ ಕರ್ಮಗಳು ನಾವು ಏನೇನು ಮಾಡ್ತೀವೋ ಭಗವಂತನ ಪ್ರೇರಣೆಯಿಂದ ಪರಮಾತ್ಮನ ಕ್ರಿಯಾದ್ವಾರ ಮಾಡ್ತೇವೆ ಅಂತ ತಿಳಿಯದೇಲೆ ತಾನೇ ಮಾಡುತ್ತೀನಿ ಅಂತಾನೆ ಜೀವ. ಎಷ್ಟು ಕೇಳಿದರು, ಎಷ್ಟು ಪ್ರವಚನ ಕೇಳಿದರು, ಎಷ್ಟು ಪ್ರವಚನ ಹೇಳಿದರು, ಎಷ್ಟು ಎಲ್ಲ ಶಾಸ್ತ್ರಗಳು ಹೇಳೋದು ನೀನು ಮಾಡಲ್ಲ, ನೀನು ಮಾಡಲ್ಲ, ನೀನು ಅಸ್ವತಂತ್ರ, ನಾನು ಸ್ವತಂತ್ರ, ಪರಮಾತ್ಮ ಸ್ವತಂತ್ರ ಅಂತ ಹೇಳುತ್ತೆ. ಅಷ್ಟೆಲ್ಲ ಕೇಳಿ 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 ನಾವು ಹೋಗಬೇಕಾದ್ರೆ ನಾನು ಇಲ್ಲಿಯ ತನಕ ಪ್ರವಚನ ಕೇಳಿದೆ, ನಾನು ಇಲ್ಲಿಯ ತನಕ ಪ್ರವಚನ ಹೇಳಿದೆ, ಭಗವಂತ ನನ್ನಲ್ಲಿ ನಿಂತು ಹೇಳಿಸಿದ, ನಿಮ್ಮಲ್ಲಿ ನಿಂತು ಕೇಳಿಸಿದ ತತ್ತಭಿಮಾನಿ ದೇವತೆಗಳ ದ್ವಾರ, ಅವರ ಅಂತರ್ಯಾಮಿ ಮುಖ್ಯ ಪ್ರಾಣನ ದ್ವಾರ ಭಗವಂತ ನಿಮ್ಮಲ್ಲಿ ನಿಂತು ಕೇಳಿಸಿದ, ನನ್ನಲ್ಲಿ ನಿಂತು ಹೇಳಿಸಿದ ಎಂಬ ಅರಿವು ಇಲ್ಲದೆ ನಾವು ಮಾಡಿದರೆ ಆ ನೀರು ಮಣ್ಣಿನ ಉದಕದಲ್ಲಿ ಸೇರಿದ ಅಗ್ನಿಸ್ಪರ್ಶವಾಗದ ಘಟದಲ್ಲಿ ಹಾಕಿದರೆ ನೀರು ಹೇಗೆ ಕೆಸರಾಗುತ್ತೋ ಹಾಗೆ ನಮ್ಮ ಮಾಡಿದ ಕರ್ಮಗಳು ಅಂತ ಹೇಳ್ತಾರೆ. ಅಂಥವನು ದನಗಳನ್ನು ಮೇಯತಕ್ಕ ಮೂಢ, ಅವನೇ ಅಜ್ಞಾನಿ. ಇದರಿಂದ ಏನಾಗತ್ತೆ? ನರಕ ಆದಿ ಅನರ್ಥಗಳು ಬರುತ್ತೆ. ಈ ತರಹ ಮನುಷ್ಯ ಏನು ಮಾಡ್ತಕ್ಕ ಅಶನ ಅಂದರೆ ಅನ್ನ, ಊಟ. ಅಶನ ಅಂದರೆ ಅನ್ನದಾನ. ಅನ್ನದಾನ ಅಂದರೆ ಏನು? ಉಪವಾಸ ವ್ರತ. ಮಾಲ್ಪ ಅಶನ ಎಂದರೆ ಮಾಲ್ಪಾಶನ ಮಾಡುವ ಅನ್ನದಾನ, ಮಾಲ್ಪ ಅನಶನ ಮಾಡುವ ಉಪವಾಸ ವ್ರತ. ಅಶನ ಅನಶನ, ದಾನ ಸತ್ಪಾತ್ರರಲ್ಲಿ ದಾನ ಮಾಡ್ತಾನೆ, ಅನಶನ ಮಾಡ್ತಾನೆ, ಉಪವಾಸ ವ್ರತ ಮಾಡ್ತಾನೆ, ಏಕಾದಶಿ ಉಪವಾಸ ವ್ರತ ಮಾಡ್ತಾನೆ, ಚಾತುರ್ಮಾಸ ವ್ರತ ಮಾಡ್ತಾನೆ, ಏನೇನು ಉಪವಾಸವಾದ ಎಲ್ಲ ವ್ರತಗಳನ್ನು ಮಾಡ್ತಾನೆ. ಅನ್ನವನ್ನು ದಾನ ಮಾಡ್ತಾನೆ. ಭಾಳ
ಬ್ರಾಹ್ಮಣರಿಗೆ ದಾನ ಮಾಡ್ತಾನೆ, ಅನ್ನದಾನವನ್ನು ಹಾಕಿಸ್ತಾನೆ, ಅನ್ನದಾನವನ್ನು ಮಾಡ್ತಾನೆ, 100 ಜನರಿಗೆ ಅನ್ನದಾನವನ್ನು ಮಾಡ್ತಾನೆ, ಸತ್ಪಾತ್ರರಲ್ಲಿ ದಾನ ಮಾಡ್ತಾನೆ, ಅನೇಕ ಗಂಗಾದಿ ಅನೇಕ ತೀರ್ಥಸ್ನಾನಗಳನ್ನು ಮಾಡ್ತಾನೆ, ಭಗವಂತ ಪೂಜೆಗಳನ್ನು ಮಾಡ್ತಾನೆ, ಕರ್ಮಗಳು ಇನ್ನೂ ಅನೇಕ ಸತ್ಕರ್ಮಗಳನ್ನು ಮಾಡ್ತಾನೆ. ಇದೆಲ್ಲ ಮಾಡಿದರೆ ಏನಾಗತ್ತೆ? ಭಗವಂತನ ಸ್ಮರಣೆ ಇಲ್ಲ, ಭಗವಂತನ ಸ್ವಾತಂತ್ರ್ಯದ ಸ್ಮರಣೆ ಇಲ್ಲ, ತನ್ನ ಪಾರತಂತ್ರ್ಯದ ಸ್ಮರಣೆ ಇಲ್ಲ. ತಾನು ಸ್ವತಂತ್ರ, ನಾನು ಮಾಡಿದೆ ಎಂದು ಮಾಡ್ತಾನೆ. ಮಾಡಿದರೆ ವಸರಿಪೋಪವು, ಹಸಿ ಗಡಿಗೆಗದ ನೀರು ಹೋಗಿ ಹಸಿ ಗಡಿಗೆಯಲ್ಲಿ ನೀರು ಹಾಕಿದರೆ ಆ ಗಡಿಗೆ ವ್ಯರ್ಥವಾಗಿ ಹೋಗುತ್ತೆ, ಹಾಗೆ ಆಗತ್ತೆ. ಈ ಎಲ್ಲ ಕರ್ಮಗಳನ್ನು ಮಾಡಿದಾಗ ದೇಹಕ್ಕೆ ಶ್ರಮ ಆಗತ್ತಲ್ವಾ? ಶ್ರಮ ಆಗತ್ತೆ. ಶ್ರಮ ದೇಹಕ್ಕೆ ಆಗತ್ತೆ ಹೊರತು ಅವನ ಸಾಧನೆ ಆಗೋದಿಲ್ಲ. ಭಗವಂತನ ಸ್ಮರಣೆ ಬರಲಿಲ್ಲ ಅಂದರೆ ಅವನ ಸಾಧನೆ ಆಗಲ್ಲ, ಸಾಧನೆ ಆಗೋದಿಲ್ಲ. ಭಗವಂತನನ್ನು ನೆನೆದು ಅವನು ನಮ್ಮಲ್ಲಿ ನಿಂತು ಮಾಡಿಸ್ತಾನೆ ಎಂಬುದನ್ನು ನೆನಪಿನಿಂದ ಅಹಂ ಮಮದಾದಿಗಳನ್ನು ತ್ಯಜಿಸಿ ಅಲ್ಪ ಕರ್ಮವನ್ನು ಮಾಡಿದರೂ ಮಹತ್ತರ ಫಲವನ್ನು ಭಗವಂತ ಕೊಡ್ತಾನೆ. ಅದಲ್ಲದೆ ನಾನು ಮಾಡಿದೆ, ನಾನೇ ಸರ್ವಕರ್ತ, ನಾನೇ ಕರ್ಮಕರ್ತ, ನಾನೇ ಎಲ್ಲ ಮಾಡ್ತಾ ಇದ್ದೇನೆ, ನಾನು ಸ್ವತಂತ್ರ, ನಾನೇ ಮಾಡಿದ್ದು, ನಾನೇ ಪ್ರಯತ್ನ ಮಾಡ್ತೀನಿ, ಎಲ್ಲ ನಾನೇ ಮಾಡ್ತೀನಿ ಅಂತ ಮಾಡುವವನಿಗೆ ದುಃಖದ ಫಲ ಸಿಗತ್ತೆ. ದುಃಖದ ಫಲ ಸಿಗತ್ತೆ. ನೋಡಿ, ನಾವು ಏನು ಕರ್ಮವನ್ನು ಮಾಡ್ತೀವಲ್ಲ, ದೇವರ ಪೂಜೆಯಾಗಲಿ, ಜ್ಞಾನಾರ್ಚನೆ ಕರ್ಮ ಆಗಲಿ, ಪುರಾಣ ಪಾಠಗಳ ಶ್ರವಣ ಆಗಲಿ, ಪುರಾಣ ಪಠಣಗಳ ವಾಚನ ಆಗಲಿ, ಮತ್ತು ಏನೇನು ಗುರು ಹಿರಿಯರ ಸೇವೆ ಆಗಲಿ, ತೀರ್ಥಸ್ಥಾನಗಳಾಗಲಿ, ಭೋಜನವಾಗಲಿ, ಏನನ್ನು ಜ್ಞಾನವನ್ನಾಗಲಿ, ಸಕಲ ಜ್ಞಾನವನ್ನು ಪಡೆದುಕೊಂಡ, ಶಾಸ್ತ್ರ ಓದಿ ಜ್ಞಾನ ಪಡೆದ, ಭಕ್ತಿ ಮಾಡ್ದ, ಜ್ಞಾನ ಭಕ್ತಿ ವೈರಾಗ್ಯ, ಜ್ಞಾನವನ್ನು ಮಾಡ್ದ, ಜ್ಞಾನದಿಂದ ಭಗವಂತನನ್ನು ತಿಳಿದುಕೊಂಡ ಅಲ್ಲಿಗೆ ತಿಳಿದುಕೊಂಡೇನೆ ಅಂತ ಅನುಕೊಂಡ, ಭಗವಂತನಿಗೆ ಇಷ್ಟೆಲ್ಲ ಗುಣಗಳು ಇದ್ದಾವೆ ಅನುಕೊಂಡ. ಈ ಎಲ್ಲ ಕರ್ಮಗಳು, ಈ ವೈರಾಗ್ಯ ಎನ್ನ ಕರ್ಮವು ಭಗವಂತನ ಭಕ್ತಿಯಲ್ಲಿ, ಭಗವಂತನ ಸ್ವಾತಂತ್ರ್ಯದ ಚಿಂತನೆಯಲ್ಲಿ ಪರ್ಯವಸನ ಆಗಲಿಲ್ಲ ಅಂದರೆ ಅದು ನಿಷಿದ್ಧ ಕರ್ಮ ಆಗತ್ತೆ. ಭಗವಂತ ಹೇಳಿದ್ದಾನೆ, ನನ್ನ ಸ್ಮರಣೆ ರಹಿತ ಯಾವ ಕರ್ಮವೂ ವಿಧಿಯಲ್ಲ, ನಿಷಿದ್ಧವಾಗಿದೆ. ನಾನು ಒಪ್ಪೋದಿಲ್ಲ. ವಿಧಿಯ ಪೂರ್ವಕ ಅಲ್ಲ ಆ ಕರ್ಮ, ವಿಧಿ ಹೇಳಿದ ಕರ್ಮ ಅಲ್ಲ. ನೀನು ಏನೇ ಕರ್ಮವನ್ನು ಮಾಡಿದರೂ ಭಗವಂತ ನಿಂತು ಮಾಡಿಸ್ತಾ ಇದ್ದಾನೆ ಅಂತ ಭಗವಂತನ ಸ್ಮರಣೆ ಇಲ್ಲದೆ, ಭಗವಂತ ಸರ್ವವ್ಯಾಪ್ತ, ಸರ್ವಕರ್ತೃ, ಸರ್ವ ಸ್ವತಂತ್ರ ಎಂಬುವ ಚಿಂತನೆ ಇಲ್ಲದೇನೆ ಏನು ಕರ್ಮವನ್ನು ಮಾಡಿ ನಾನು ಮಾಡಿದೆ, ನನ್ನವರು ಮಾಡಿದರು ಅಂದರೆ ಅವೆಲ್ಲ ನೀವು ಸತ್ಕರ್ಮವನ್ನು ಮಾಡಿದರೂ ಅದು ದುಷ್ಕರ್ಮವೇ ಆಗಿ ಪರ್ಯವಸನ ಆಗತ್ತೆ. ಒಂದು ಆಚಮನ, ಒಂದು ಸಣ್ಣ ಕಾರ್ಯ, ಭಗವಂತ ನೀನು ನನ್ನಲ್ಲಿ ನಿಂತು ನೀನು ಆಚಮನ ಮಾಡಿ ನನ್ನ ಹತ್ರ ಮಾಡಿಸ್ತಾ ಇದ್ದೀಯ, ಇದರ ಆಕಾರದಿಂದ ಆ ಚಿಂತನೆ ಮಾಡಿ ಆ ಒಂದು ಕರ್ಮವನ್ನು ಭಗವಂತನಿಗೆ ಅರ್ಪಿಸಿದರೆ ಅನಂತ ಫಲ ಸಿಗತ್ತೆ. ಅದು ಮಾಡದೇನೆ ನಾವೆಲ್ಲ ಕರ್ಮಗಳನ್ನು ಮಾಡಿಕೊಂಡು ನಾನು ಮಾಡಿದೆ ಅಂತ ಅಂದರೆ, ಯಾಕೆ ಅಂದರೆ ಹೀಗೆ ಮಾಡುವವರಿದ್ದಾರೆ. ವೈರಾಗ್ಯ ಅವ್ರನ್ನ ಬಿಟ್ಟರೆ ಏನು ವೈರಾಗ್ಯ ಅಪ್ಪ, ಏನು ವೈರಾಗ್ಯ. ಇರುವೆಯನ್ನು ಕೂಡ ಕೊಲ್ಲೋದಿಲ್ಲ, ಅವರು ಇರುವೆಯನ್ನು ಕೂಡ ದಾಟೋದಿಲ್ಲ, ಇರುವೆ ಹತ್ತಾಯತ್ತೆ ಅಂತ ದಾಟೋದಿಲ್ಲ, ಪ್ರಾಣಿ ಹಿಂಸೆ ಆಗತ್ತೆ ಅಂತ ದಾಟೋದಿಲ್ಲ. ಹೀಗೆಲ್ಲ ವೈರಾಗ್ಯ ಮಾಡುವವರು ವೇದವನ್ನು ನಂಬಲ್ಲ, ವೇದದಲ್ಲಿ ಹೇಳುವ ಪರಮಾತ್ಮನ ವಿಷಯಗಳನ್ನು ನಂಬಲ್ಲ. ಏನು ಮಾಡಿದ್ದಾಯ್ತದು? ನೀರಿನಲ್ಲಿ ಹೋಮ ಮಾಡಿದಾಗಾಯಿತು. ಎಲ್ಲ ವೈರಾಗ್ಯ ಮಾಡಿ ಕೊನೆಗೆ ಅದು ಭಗವಂತನಿಗೆ ಅರ್ಪಿಸಬೇಕಲ್ವಾ, ಭಗವಂತನಲ್ಲಿ ಪರ್ಯವಸನ ಆಗಬೇಕಲ್ವಾ. ವೇದದಲ್ಲಿ ಭಗವಂತನ ಗುಣಗಳನ್ನು ಹೇಳಿದೆ ಅಲ್ವಾ, ವೇದಗಳಲ್ಲೇ ನಂಬದೆ
ನಾನು ವೈರಾಗ್ಯ ಶಿಖಾಮಣಿ, ನನ್ನಷ್ಟು ವೈರಾಗ್ಯ ಯಾರು ಮಾಡ್ತಾರೆ ಅಂತ ಏನು ಮನಸ್ಸು ನಿಗ್ರಹ ಮಾಡಿದರು, ಏನು ಬಾಯಿ ಚಾಪಲ್ಯವನ್ನು ನಿಗ್ರಹ ಮಾಡಿದರು, ಏನು ಶುದ್ಧ ಪದಾರ್ಥವನ್ನು ತೆಗೆದುಕೊಂಡರು, ಏನು ಮಾಡಿದರು, ವೇದವನ್ನು ನಂಬದೆ, ಶಾಸ್ತ್ರಗಳನ್ನು ನಂಬದೆ, ಭಗವಂತನನ್ನು ನಂಬದೆ ಮಾಡಿದ ಕರ್ಮಗಳು, ವೈರಾಗ್ಯಗಳು ಏನಾಗತ್ತೆ? ಅವು ನಿಷಿದ್ಧ ಕರ್ಮಗಳಾಗ್ತವೆ. ನಮ್ಮ ಜನಕ್ಕೆ ಅದಕ್ಕೆ ಆಕರ್ಷಣೆ ಜಾಸ್ತಿ. ಅವರು ಚೆನ್ನಾಗಿ ವೈರಾಗ್ಯ ಮಾಡ್ತಾರೆ. ಏನು ವೈರಾಗ್ಯ ರೀ ಅವ್ರದ್ದು, ಏನು ವೈರಾಗ್ಯ ಇದೆ ಅಂತೀವಿ. ಭಗವಂತನ ಸ್ಮರಣನೇ ಇಲ್ಲ ಅವರಿಗೆ, ವೇದಗಳನ್ನೇ ನಂಬೋದಿಲ್ಲ. ಇನ್ನೆಂಥ ಬಂತು ವೈರಾಗ್ಯ? ಎಲ್ಲಿಗೆ ಬರಬೇಕು ವೈರಾಗ್ಯ? ಏನು ಫಲ? ಅದರಿಂದ ಏನರ ಫಲ ಆಗಬೇಕಲ್ವ? ಫಲನೇ ಆಗಲ್ವಲ್ಲ. ಹಾಗೆ ತಿಳಿದುಕೊಳ್ಬೇಕು ನಾವು. ಆಮೇಲೆ ಇದಕ್ಕೆ ಪ್ರಮಾಣ ಏನು ಅಂದರೆ, ಅವಶ್ಯಮನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಎಂಬ ಆಯಾ ಜೀವರ ಅನಾದಿ ಕರ್ಮ ಆಯಾ ಜೀವರು ಭೋಜನಾನಂತರವೇ ಸ್ವರೂಪ ವ್ಯಕ್ತವಾಗಿ ವೈಕುಂಠ ಸೇರಬೇಕು. ಅವರವ ಕರ್ಮವನ್ನು ಅನುಭವ ಮಾಡಿಯೇ ಅವರು ವೈಕುಂಠ ಸೇರಬೇಕು, ತದ್ವ್ಯತಿರಿಕ್ತ ಕೂಡೋಲ್ಲ. ಜೀವರು ಅಸ್ವಾತಂತ್ರರು ಅಂದರೆ ಪರಾಧೀನ ಸ್ವಾತಂತ್ರ್ಯ ಉಳ್ಳವರು, ಸ್ವಾಧೀನ ಸ್ವಾತಂತ್ರ್ಯ ಉಳ್ಳವರು ಎಂದು ಹೇಳುವುದು ಈಶ ಸಾಮ್ಯ ಬರೋದಾಗತ್ತೆ. ಪರಾಧೀನ ಸ್ವಾತಂತ್ರ್ಯದವರು. ಜೀವನ ಅನಾದಿ ಕರ್ಮ, ಜೀವನ ಯೋಗ್ಯತಾ ಇವು ಯಾವುದೂ ಈಶ್ವರನಿಂದ ಸೃಷ್ಟಿಯಾಗಿಲ್ಲ, ಈಶ್ವರನಿಂದ ರಚಿತವಾಗಿಲ್ಲ. ಇವು ಅನಾದಿಯಿಂದ ಇದ್ದಾವೆ. ಭಗವಂತನಿಗೆ ಅನ್ಯತಾ ಮಾಡಬಹುದು, ಆದರೆ ಅವನು ಇಚ್ಛಾ ಮಾಡೋದಿಲ್ಲ. ಜೀವನಿಗೆ ಸ್ವಾಧೀನ ಕರ್ತೃತ್ವ ಇದ್ದರೆ ಅವನು ಬೇಕಾದನ್ನು ಮಾಡಿಕೊಳ್ತಾನೆ. ಅಂಥದ್ದಿಲ್ಲೇ ಇಲ್ಲ. ಆದ್ದರಿಂದ ಅನಾದಿ ಕರ್ಮ ಭೋಗಕ್ಕೆ ಸಂಬಂಧಪಡೋನಾಗಿದ್ದಾನೆ. ಆದ್ದರಿಂದ ಜೀವ ಅಸ್ವತಂತ್ರ, ಪರಮಾತ್ಮ ಸ್ವತಂತ್ರ. ಜೀವ ಸ್ವಾತಂತ್ರ್ಯ, ಪರಮಾತ್ಮ ಸ್ವಾಧೀನ ಸ್ವಾತಂತ್ರ್ಯ ಎಂಬುದಕ್ಕೂ, ಜೀವ ಸ್ವಾತಂತ್ರ್ಯ, ಪರಮಾತ್ಮ ಸ್ವಾಧೀನ ಸ್ವಾತಂತ್ರ್ಯ ಎಂಬುದಕ್ಕೂ ಬಿಂಬಕ್ರಿಯೆ ವ್ಯತಿರಿಕ್ತ ಪ್ರತಿಬಿಂಬ ಕ್ರಿಯಾ ಆಗೋದಿಲ್ಲ ಎಂಬುದಕ್ಕೂ, ಬಿಂಬಕ್ರಿಯೆ ಆಗದೆ ಪ್ರತಿಬಿಂಬದ ಕ್ರಿಯೆ ಆಗೋದಿಲ್ಲ, ಸಾಧ್ಯ ಆಗೋದಿಲ್ಲ ಅಂತ ಇದಕ್ಕೆ ಏನು ಪ್ರಮಾಣ ಅಂದರೆ, ವಾಯುಪುರಾಣ ಮಾಘಮಾಸ ಮಹಾತ್ಮೆಯ ಶಾಂಡಿಲ್ಯ ತತ್ವ ಪ್ರಮಾಣ 15ನೇ ಅಧ್ಯಾಯದಲ್ಲಿ ಶ್ಲೋಕ ಸಂಖ್ಯೆ 91ರಿಂದ 110ರವರೆಗೆ ಇದನ್ನು ಪ್ರಮಾಣವನ್ನಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಹೇಳ್ತಾರೆ, ಪ್ರಕೃತಿಸ್ಥ ಇಮೇ ಜೀವಾ ಸ್ವಾನುರೂಪ ಗುಣೇರಿತಾ ಸ್ವಾನುರೂಪ ಕ್ರಿಯಾತ್ವಾಚ ಪ್ರಪದ್ಯಂತೆ ನಿಜಾಂ ಗತಿ. ಕರ್ತ ಕಾರಯಿತ ವಿಷ್ಣು ಇತಿ ಯದ್ಯಪಿ ಸಮ್ಮತಂ ಸ್ವಾತಂತ್ರ್ಯಾತ್ ಸಂಕಲ್ಪಾದ್ ಹರಿಯತ್ನವತಾಂ ನೃಣಾಂ ಕಾರಯಿತ್ವಾ ಪ್ರೇರಣತ್ವಾ ಕೃತ್ವಾ ಕರ್ಮ ಚ ತತ್ಫಲಂ ದದಾತಿ ಸರ್ವಸಾಕಾರಂ ನ ಅನ್ಯಥಾ ತು ಕದಾಚನ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಕರ್ತುಮಿಚ್ಛೋ ಸ್ವಯಂ ವಿಷ್ಣು ಕರ್ತ ಕಾರಯಿತ ಸದಾ, ಮಾಡುವನು ಅವನೇ, ಮಾಡಿಸುವವನು ಅವನೇ. ಸ್ವಯಂ ಗಂತುಮಶಕ್ತಸ್ಯ ಪಾತುಮಿಚ್ಛೋ ಸ್ತನಂ ಶಿಶೋ, ಶಿಶುವಿಗೆ ಸ್ತನದ ಪಾನ ತಾನೇ ಮಾಡಲಿಕ್ಕಾಗೋದಿಲ್ಲ, ತಾಯಿ ಸ್ತನವನ್ನು ಬಾಯಿಯಲ್ಲಿ ಇಟ್ಟಾಗ ಅದು ಹಾಲನ್ನು ಕುಡಿಯುತ್ತೆ. ಹಾಗೆ ಕರ್ತೃತ್ವಂ ಮಾತುರೇವಸ್ಯ, ಹೇಗೆ ತಾಯಿಗೆ ಕರ್ತೃತ್ವ ಇದೆಯೋ ಹಾಗೆ ತದಧೀನ ತದಾಶ್ರಯ, ಶಿಶುವಿ ಹೇಗೆ ಆಶ್ರಯನೋ ಹಾಗೆ ಇರುತ್ತೆ. ತತ್ಕರ್ತೃತ ಪರ ತದಾಧೀನ ತಥಾ ಜೀವಸ್ಯ ಕರ್ತೃತ.
ಅದೇ ಮತ್ತೆ ಹೇಳ್ತಾರೆ, ಯಥೇಚ್ಛಂತಿ ತಥಾ ವಿಷ್ಣು ಜೀವಂ ಕಾರಯತಿ ಧ್ರುವಂ ಯದಾಶ್ನಾತಿ ತದಾಶ್ನಾತಿ ಯದಾ ವ್ಯಕ್ತಿ ತದೈವ ಸಹ ಯದಾ ಜಿಘ್ರತಿ ಜಿಘ್ರಾತಿ ತದಾ ಜೀವ ಪರಾನುಗಃ ಯದಾ ಗಚ್ಚತಿ ವಾ ದೇವ ತದಾ ಗಚ್ಚತಿ ದೇವರು. ದೇವರು ನಮ್ಮ ಕಾಲಲ್ಲಿ ನಿಂತು ಅವನ ಕಾಲನ್ನಿಟ್ಟು ಅವನು ನಡೆದು ನಮ್ಮನ್ನು ನಡೆಸಿದರೆ ನಾವು ನಡೆಯುತ್ತೇವೆ. ಯದಾ ಗಚ್ಚತಿ ವಾ ದೇವ ತದಾ ಗಚ್ಚತಿ ದೇಹಮೃದು. ಶೃಣೋತಿ ಚಯತ ಬ್ರಹ್ಮ ತಥಾ ಜೀವ ಶೃಣೋತಿ. ನಮ್ಮ ಶ್ರವಣದ ಇಂದ್ರಿಯದಲ್ಲಿ ಭಗವಂತ ಕೂತು ದತ್ತಾಭಿಮಾನಿ ದ್ವಾರ ಮುಖ್ಯ ಪ್ರಾಣದ ದ್ವಾರ ಭಗವಂತ ಕೂತು ಮಾಡಿಸ್ತಾನಲ್ಲ ಶ್ರವಣವನ್ನು, ಅವನು ಮಾಡಿಸಿದರೆ ಉಂಟು. ಮಾಡಿಸಲಿಲ್ಲ ಅಂದರೆ ನಮ್ಮ ಕಿವಿಯಲ್ಲಿ ಏನು ನಾವು ಕೇಳ್ತೀವಿ, ಎಷ್ಟೋ ಟೈಮ್ ನಮ್ಗೆ ಅನುಭವ ಆಗುತ್ತಲ್ವ, ಅವ್ರು ಏನು ಹೇಳ್ತಾರೆ ಕೇಳಲ್ಲ. ಯಾಕೆಂದರೆ ನಮ್ಮ ಮನಸ್ಸಲ್ಲಿರಲ್ಲ. ನೀವೇನು ಹೇಳಿದ್ರಿ ಗೊತ್ತಾಗಲಿಲ್ಲ, ಇನ್ನೊಂದು ಸತಿ ಹೇಳಿ ಅಂತೀವಿ. ಯಾಕೆಂದರೆ ಭಗವಂತ ಅಲ್ಲಿ ನಿಂತು ನಿಮಗೆ ಕೇಳುವುದನ್ನು ಕೊಟ್ಟಿರಲ್ಲ. ಏವಂ ಕರ್ತರಿ ದೇವೇಶೇ ಕರ್ತ ಅಹಮಿತಿ ಮನ್ಯತೆ ತೇನ ಸಂಸರತೆ ಜೀವೋ ದುಃಖಿ ಜನ್ಮಸು. ನಾನೇ ಮಾಡ್ತೀನಿ, ಭಗವಂತ ಕರ್ತೃ ಅಲ್ಲ, ನಾನೇ ಕರ್ತೃ, ನಾನೇ ಪ್ರಯತ್ನ ಮಾಡ್ತೀನಿ ಅನ್ನುವ ಮನುಷ್ಯ ಸಂಸಾರದಲ್ಲಿ ದುಃಖವನ್ನೇ ಪಡ್ತಾನೇ ಇರ್ತಾನೆ. ಜನ್ಮಗಳಲ್ಲೂ ದುಃಖವನ್ನು ಪಡ್ತಾ ಇರ್ತಾನೆ. ವಿನಾ ಯದರ್ಪಣಂ ಸಮ್ಯಕ್ ಫಲಂ ನಾಪ್ನೋತ್ಯ ಸಂಶಯಂ. ಭಗವಂತನಿಗೆ ಅರ್ಪಣೆ ಮಾಡಲಿಲ್ಲ ನಾವು ಕರ್ಮಗಳನ್ನು ಅಂದರೆ ಫಲ ಸಿಗೋದಿಲ್ಲ. ದೇಹಿನಾಂ ಯಾ ಪ್ರವರ್ತಂತೆ ಪ್ರಾತರಾರಭ್ಯ ಸ್ವಕ್ರಿಯಾ ತಾಶ್ಚ ವಿಷ್ಣುರ್ಪಣಂ ಕುರುವನ್ ಕರ್ಮ ಪಾಶೈರ್ವಿಮುಚ್ಯತೆ. ನಾವು ಬೆಳಿಗ್ಗೆಯಿಂದ ಏನು ಮಾಡ್ತೀವೋ, ನಾವು ದೇವರಿಂದ ಏನು ಮಾಡ್ತೀವೋ ಕ್ರಿಯೆಗಳನ್ನು ವಿಷ್ಣುವೇ ನೀನು ನಿಂತು ನನ್ನಲ್ಲಿ ಮಾಡಿಸಿದ್ದೀಯಾ ಅಂತ ಮಲಗುವಾಗ ಅವನಿಗೆ ಸಮರ್ಪಣೆ ಮಾಡಿದರೆ ಕರ್ಮಪಾಶದಿಂದ ಮುಕ್ತನನ್ನಾಗಿ ಮಾಡ್ತಾನೆ ಭಗವಂತ. ಸರ್ವದಾ ಭಗವಾನ್ ವಿಷ್ಣು ದೇಶಕಾಲ ಕ್ರಿಯಾಶ್ರಯಾನ್ ಇತಿ ಸಂಕಲ್ಪ ಚ ಉತ್ತಾಯ ಸರ್ವಕರ್ಮ ಸಮಾಚರೇತಿ. ಈ ಥರ ಸಂಕಲ್ಪ ಮಾಡಬೇಕು. ಶ್ರುತೆ ಸ್ಮೃತಿ ಹರೇರಾಜ್ಞೆ ತಸ್ಯ ಅಹಮನುಗಃ ಸದಾ ತಸ್ಮಾತ್ ಆಜ್ಞಾಧಾರೋ ಭೂತ್ವಾ ಯಾವಜ್ಜೀವಂ ವಸಾಮ್ಯಹಂ. ಭಗವಂತ ಸ್ವತಂತ್ರ, ಜೀವ ಸ್ವತಂತ್ರ. ಪರಮಾತ್ಮನ ಕ್ರಿಯಾದ್ವಾರ ಜೀವನ ಕ್ರಿಯೆ ನಡೆಯುತ್ತೆ. ಪರಮಾತ್ಮನ ಕ್ರಿಯೆಯ ಮುಖಾಂತರವೇ ಜೀವನ ಕ್ರಿಯೆ ನಡೆಯೋದು. ಇಲ್ಲದಿದ್ದರೆ ಇಲ್ಲ ಅಂತ ತಿಳಿದು ಪ್ರಾತಃ ಕಾಲದಿಂದ ಸಹಜವಾಗಿ ಸಾಯಂಕಾಲದವರೆಗೆ ನಾವು ಯಾವ ಕರ್ಮಗಳನ್ನು ಮಾಡ್ತೇವೋ ಅದನ್ನು ಭಗವನಿಗೆ ಅರ್ಪಣೆ ಮಾಡಿ ನಮ್ಮ ಅಹಂ ಮಮತಾದಿಗಳನ್ನು ತ್ಯಾಗ ಮಾಡಿ ನಿರ್ಲಿಪ್ತನಾಗಿರಬೇಕೆಂಬ ತಾತ್ಪರ್ಯ. ಇಲ್ಲೇನು ಕೊಡ್ತಾರೆ ಅಂದರೆ ಸಾದೃಶ, ಬಿಸಿಲು ಬ್ಯಾಸಿಗೆ ಸದೃಶ ಜೀವ, ಬಿಸಿಲಿನ ಬೇಸಿಗೆ ಸದೃಶ ಜೀವ, ಅಗ್ನಿ ಸದೃಶ ಪರಮಾತ್ಮ, ಘಟ ಸದೃಶ ಸ್ವತಂತ್ರಗಳು. ಎರಡು ಜೀವ ಪರಮಾತ್ಮರದು. ಜೀವ ಸದೃಶ ಬಿಸಿಲು. ಬೇಸಿಗೆಯಲ್ಲಿ ಒಣಗಿಸಿದ ಘಟ ಏನಿದೆ, ಮಡಕೆ ಏನಿದೆ, ಒಂದು ಒಣಗಿದ ಸ್ವತಂತ್ರ ಸದೃಶವಾದ ಘಟದ ಸಾಮರ್ಥ್ಯ ಉದಕ ಸಂಬಂಧವಾದರೆ ಕರಗ್ತದೆ. ಬಿಸಿಲಿನಲ್ಲಿ ಅಷ್ಟೇ ಒಣಗಿದ್ದ ಘಟ ಉದಕ ಸಂಪರ್ಕವಾದರೆ ಕರಗತ್ತೆ. ಪರಮಾತ್ಮನಿಗೆ ಸಂಬಂಧವಾದ ಸದೃಶವಾದ ಅಗ್ನಿಯ ಸಂಬಂಧ ಆದರೆ ಆ ಘಟವು ಉದಕ ಸಂಬಂಧವಾದರೆ ಕರಗೋಲ್ಲ. ಆದ್ದರಿಂದ ಸಮರ್ಥ ಅನಾದಿ ಅಂತ ಇರುತ್ತೆ. ಇದನ್ನರಿಯದೆ ಪರಮಾತ್ಮನ ಸ್ವಾತಂತ್ರ್ಯಕ್ಕೂ ಸದೃಶವಾದ ಘಟದಂತೆ ಜೀವ ಸ್ವಾತಂತ್ರ್ಯಕ್ಕೂ ಘಟವನು ಅಂತ ತಿಳಿದು ತುಡಲ್ಪಡುವ ಘಟವೇ ಎಂದು ಆರೋಪಿತ ಮಾಡಿಕೊಂಡು ನೀರು ತುಂಬಿದರೆ ಆ ಘಟದಲ್ಲಿ ಸುಕರ್ಮ ಎಂಬ ಉದಕ ನಿಲ್ಲದು. ನಮ್ಮ ದೇಹ ಒಂದು ಘಟ, ಒಂದು ಮಡಿಕೆ. ನಮ್ಮ ದೇಹವನ್ನು ಜೀವ ಸ್ವತಂತ್ರ ಎಂಬ ಬಿಸಿಲಿನಲ್ಲಿ ನಿಂತು ಘಟವನ್ನು ಘಟದಲ್ಲಿ ತುಂಬಿ ಪುಣ್ಯಕರ್ಮಗಳನ್ನು ಬೇಸಿಗೆ ಬಿಸಿಲಿನಲ್ಲಿ ಒಣಗಿಸಿದ ಘಟಕ್ಕೆ ತುಂಬಿ ನೀರು ಹಾಕಿ ಸಂಪರ್ಕ ಮಾಡಿ ಇಟ್ಟರೆ, ಸತ್ಕರ್ಮಗಳು ಎಂಬ ನೀರನ್ನು ಸಂಪರ್ಕ ಮಾಡಿ ಇಟ್ಟರೆ ಕರಗೋಗತ್ತಲ್ವ ಘಟ. ಅದೇ ಈ ಘಟವನ್ನು, ನಮ್ಮ ದೇಹವೆಂಬ ಘಟವನ್ನು ಭಗವಂತನ ಭಕ್ತಿ ಎಂಬ ಅಗ್ನಿಯಿಂದ
ಅದನ್ನು ಗಟ್ಟಿ ಮಾಡಿದರೆ ನಾವು ಮಾಡುವ ಸತ್ಕರ್ಮಗಳು ಬಿದ್ದು ಹೋಗಲ್ಲ, ಘಟದಲ್ಲಿ ಉಳಿಯತ್ತೆ, ಘಟ ನಾಶ ಆಗಲ್ಲ ಅಂತ ತಿಳ್ಕೊಳ್ಬೇಕು. ಇದು ಉದಾಹರಣೆ. ಮುಂದೆ ಹೇಳ್ತಾರೆ, 2 ದೀಕ್ಷೆಗಳಿಹವು ಬಾಹ್ಯಂತರವೆನಿಪ ನಾಮದಲ್ಲಿ ಬುಧರಿಂದರಿತು ದೀಕ್ಷಿತನಾಗು ದೀರ್ಘದ್ವೇಷಿಗಳ ಬಿಟ್ಟು ಹರಿಯ ಸರ್ವೋತ್ತಮ ಖರಾಕ್ಷರ ಪುರುಷ ಪೂಜಿತ ಪಾದ ಜನ್ಮಾದ್ಯದರ ವಿದೂರ ತಕ್ಕುತುಕಾತ್ಮ ಸರ್ವಗನೆಂದು ಸ್ಮರಿಸುತ್ತಿರು. ಭಗವಂತನ ಅನುಗ್ರಹ ಪಡೆಯಬೇಕಾದ ಜೀವಿಗಳಿಗೆ ದೀಕ್ಷದ್ವಯಗಳು ಇರಬೇಕೆಂದು ಹೇಳ್ತಾರೆ. ಬಹಿ ಸರ್ವರ ದೃಷ್ಟಿಗೆ ಕಾಣುತ್ತಾ ಇರತಕ್ಕ ದೀಕ್ಷಾ ಎಂಬುದಿರಬೇಕು. ಅಂತರ ಗೂಢವಾಗಿ ತನ್ನ ಮನಸ್ಸಲ್ಲಿ ಇರತಕ್ಕ ದೀಕ್ಷಾ ಅಂತಲೂ ಇರಬೇಕು ಎಂಬ ನಾಮದಲ್ಲಿ 2 ದೀಕ್ಷೆಗಳು, 2 ವಿಧವಾದ ನೇಮಗಳಿರಬೇಕು. ಹಾಗೆ ಬುಧರಿಂದರಿತು ಈ 2 ವಿಧವಾದ ದೀಕ್ಷೆ ಮಾಡತಕ್ಕ ಈ 2 ವಿಧವಾದ ದೀಕ್ಷೆಯನ್ನು ಹೇಗೆ ಮಾಡಬೇಕು ಅಂತ ಬುಧರಿಂದರಿತು ಜ್ಞಾನಿಗಳಿಂದ ಅರಿತು ಜ್ಞಾನೋಪದೇಶವನ್ನು ಗುರುಗಳಿಂದ ಪಡೆದುಕೊಂಡು ಚೆನ್ನಾಗಿ ತಿಳಿಯವನಂತಾಗಿ ದೀಕ್ಷೆ ಉಳ್ಳವನಾಗು. ಬಾಹ್ಯ ದೀಕ್ಷೆ ಯಾವುದು? ದೀರ್ಘದ್ವೇಷಿಗಳ ಬಿಟ್ಟು. ಶ್ರೀಮದ್ ಆಚಾರ್ಯರ ಸಚ್ಚಾಸ್ತ್ರಕ್ಕೆ ವಿರುದ್ಧವಾದದ್ದು. ಸೋಹಂ ಉಪಾಸಕರು, ದಾಸೋಹಂ ಉಸಾಪಕರಲ್ಲ. ಸೋಹಂ ಉಪಾಸಕರು, ನಾನೇ ಬ್ರಹ್ಮ ಅನ್ನುವರು, ನಾನೇ ದೇವರು ಅನ್ನುವರು, ದೇವರು ಇಲ್ಲ ಅನ್ನುವರು, ದೇವರಿಗೆ 8 ಗುಣಗಳು ಅನ್ನುವರು, ದೇವರು ಪ್ರಕೃತಿಯಂತೆ ವಿಕಾರವಾಗ್ತಾನೆ ಪ್ರಕೃತಿಯಾಗೇ ದೇವರ ವಿಕಾರವೇ ಪ್ರಕೃತಿಯಾಗಿಯೇ ವಿಕಾರ ಆಗ್ತಾನೆ ಅನ್ನುವರು. ಈ ತರಹ ದುಶ್ಶಾಸ್ತ್ರ ಪ್ರವಚನ ಅಧಿಕಾರಿಗಳಾದ ತಮೋಯೋಗ್ಯರ ಸಹವಾಸಗಳು ವ್ರತಾನುಷ್ಠಾನಾದಿ ಕರ್ಮಗಳಿಗೆ ವಿರುದ್ಧವಾದ ದುಷ್ಕರ್ಮಗಳು, ಏಕಾದಶಿ ಉಪವಾಸ, ಚಾತುರ್ಮಾಸ ಆಚರಣೆ, ಅನೇಕ ವ್ರತಗಳು, ಅವುಗಳನ್ನು ಮಾಡದೇನೆ ಅವರ ವಿರುದ್ಧವಾದ ಮಾಡುವ ಕರ್ಮಗಳು, ಸ್ನಾನ, ದ್ವಾದಶನಾಮ ಧಾರಣಾದಿ ಸತ್ಕರ್ಮರಹಿತವಾದ ಅಶುಚಿ, ಇಂತಹ ಯುಕ್ತವಾದವರ ಸಹವಾಸಾದಿಗಳನ್ನು ಮಾಡುವುದನ್ನು ಬಿಟ್ಟರೆ ಅದು ಬಾಹ್ಯ ದೀಕ್ಷಾ. ಅದನ್ನು ಬಿಡಬೇಕು. ಅವ್ರ ಪಾಡಿಗೆ ಅವರು ಮಾಡ್ತಾ ಇದ್ದಾರೆ, ನಮ್ಮ ಪಾಡಿಗೆ ನಾವು ಮಾಡಿದ್ರೆ ಆಯಿತು ಅಂದರೆ ಅದನ್ನು ಭಗವಂತ ಒಪ್ಪಲ್ಲರಿ. ಹರಿಯೇ ಸರ್ವೋತ್ತಮ, ಸೃಷ್ಟಕರ್ತ, ಪಾಲನಕರ್ತ, ಸಂಹಾರಕರ್ತ, ಲಯಕರ್ತ. ನಾರಾಯಣ ದೇವರು ಬ್ರಹ್ಮಾದಿ ತೃಣಾಂತ ತ್ರಿವಿಧ ಜೀವರ ಅಪೇಕ್ಷೆಯ ಉತ್ತಮ ಪರಮಾತ್ಮ. ಕ್ಷರಾಕ್ಷರ ಪುರುಷ ಪೂಜಿತ ಪಾದ, ಕ್ಷರ ಪೂಜಿತ ಪಾದ, ಅಕ್ಷರ ಪುರುಷ ಪಾದ, ಕ್ಷರಾಕ್ಷರ ಪುರುಷ ಪೂಜಿತ ಪಾದ. ರಮಾ ಬ್ರಹ್ಮಾದಿಗಳಿಂದ ಪೂಜೆ ಮಾಡಲು ಕೊಟ್ಟ ಪಾದಗಳು ಉಳ್ಳವನೆಂದು. ಕ್ಷರ ನಾಶವುಳ್ಳವರು, ಅಕ್ಷರ ನಾಶವಿಲ್ಲದವರು ಯಾರು? ಕ್ಷರಾಕ್ಷರೋ ಉತ್ತಮ ಅಂತ ಹೇಳ್ತಾನೆ ಭಗವಂತ. ಕ್ಷರ ಅಂದರೆ ಬ್ರಹ್ಮಾದಿ ಪರ್ಯಂತ ಎಲ್ಲ ಜೀವನಗಳು ಕ್ಷರರು, ನಾಶ ಆಗ್ತಾರೆ, ಲಿಂಗದೇಹ ಉಂಟು. ಅಕ್ಷರಳು ಯಾರು? ಲಕ್ಷ್ಮೀದೇವಿ. ನಾಶರಹಿತಳು ಲಕ್ಷ್ಮೀದೇವಿ, ಅಪ್ರಾಕೃತ ಶರೀರಳು ಲಕ್ಷ್ಮೀದೇವಿ. ಅವಳಿಗಿಂತ ಉತ್ತಮನು ಭಗವಂತ. ಅವನ ಪಾದವನ್ನು ಪೂಜಿಸುವವರು ಜನ್ಮಾದಿ ಅರವಿದೂರ. ಅವನು ಇಂತೆಂಥವನು, ಅವನು ಅರವಿದೂರ. ಅರ ಅಂದರೆ ದೋಷ, ದೋಷವಿಲ್ಲದವನು. ಜನ್ಮಾದಿ ದೋಷಗಳು, ಜನನ ಮರಣಗಳಿಲ್ಲದವನು. ಜನ್ಮ ಆಯಿತು ಅಂದರೆ ದೋಷ ಇದ್ದಿದ್ದಕ್ಕೆ ಜನ್ಮ ಆಯಿತು ಅಲ್ವಾ? ನಾನು ಹುಟ್ಟಿದೆ ಯಾಕೆ ಅಂದರೆ ಪಾಪ ಮಾಡಿದ್ದೇನೆ, ಅದಕ್ಕೆ ಹುಟ್ಟಿದ್ದೇನೆ, ಇಲ್ಲದೇ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅವನ ಪುರಕ್ಕೆ ಹೋಗುವ ಜನರು ತಿರುಗಿ ಬರೋರು ಅಂತ ಹೇಳ್ತಾರೆ ದಾಸರು. ಆ ಪುರಕ್ಕೆ ನಾವು ಹೋಗಿಲ್ಲ, ಇನ್ನು ಪಾಪ ಮಾಡ್ತಾ ಇದ್ದೀವಿ, ಹುಟ್ತೀವಿ. ಜನನ ಮರಣಗಳು, ಹುಟ್ಟಿದ ಮೇಲೆ ಮರಣ ಅಲ್ವಾ? ಹುಟ್ಟಿದ ವ್ಯಕ್ತಿ ಸಾಯಲೇಬೇಕು, ದೇಹ ಬಿಡಲೇಬೇಕು. ಹಾಗಾಗಿ ಜನನ ಮರಣಾದಿ ದೋಷಗಳು ಭಗವಂತನಿಗೆ ಉಂಟೇ? ಇಲ್ಲ. ಹಾಗಾದರೆ ಶ್ರೀಕೃಷ್ಣ ಪರಮಾತ್ಮ ಹುಟ್ಟದ ಅಂತೀವಿ, ರಾಮ ಹುಟ್ಟದ ಅಂತೀರಿ. ಯಾಕೆ ಅಂತೀರಾ ಅಂದರೆ ರಾಮ ಶ್ರೀಕೃಷ್ಣರು ಹುಟ್ಟಿದ್ದಲ್ಲ, ಅವತಾರ ಮಾಡಿದ್ದು. ಅವತಾರ ಮಾಡಿದ್ದು ಅಂದರೆ ಏನು? ಅವರ ಜನನ ಅವರ ಇಚ್ಛೆ. ಭಗವಂತ ತಾನು ಯಾವ ರೂಪದಿಂದ ಯಾವಾಗ ಬರಬೇಕು ಅಂತ ಚಿಂತನೆ ಮಾಡ್ತಾನೋ ಆವಾಗ ಬರ್ತಾನೆ. ನಮ್ಮ ಹುಟ್ಟು ಯಾಕೆ? ನಮ್ಮ ಹುಟ್ಟು ನಮ್ಮ ಅಧೀನ ಅಲ್ಲ. ನಾವು ಈ ದೇಹ ಕೊಟ್ಟು ಹುಟ್ತೀವಿ ಅಂತ ನಮ್ಮ ಸ್ವಾತಂತ್ರ್ಯ ಇಲ್ಲ. ನಾವು ಯಾವ ದೇಹ ಬೇಕಾದರೂ ತೊಗೊಂಡು ಹುಟ್ಟಬಹುದು ಅಂತ ಸ್ವಾತಂತ್ರ್ಯ ಇಲ್ಲ. ಭಗವಂತ ಕೊಟ್ಟ ಶರೀರವನ್ನು, ನಿನ್ನ ಕರ್ಮಕ್ಕೆ ಅನುಸಾರವಾಗಿ ಭಗವಂತ ಕೊಟ್ಟ ಶರೀರ,
ಆ ಶರೀರ ಕೊಡುವವನು ಭಗವಂತ, ಅಂಗಿಯನ್ನು ಕೊಡುವವನು ಭಗವಂತ, ಲಿಂಗದೇಹವೆಂಬ ಅಂಗಿಯನ್ನು ತೆಗೆಯುವವನು ಭಗವಂತ. ಭಗವಂತ ಕೊಟ್ಟ ಈ ಸ್ಥೂಲ ದೇಹ ಎಂಬ ಅಂಗಿಯನ್ನು ಪಡೆದು ಭಗವಂತನ ಗುಣಗಳನ್ನು ಚಿಂತನೆ ಮಾಡಿ ಸಾಧನೆಯನ್ನು ಮಾಡಿ ಭಗವಂತನ ಮೇಲೆ ಅತಿಶಯ ಭಕ್ತಿಯನ್ನು ಹೊಂದಿ ಭಗವಂತನ ಚಿಂತನೆಯನ್ನು ನಿರಂತರವಾಗಿ ಮಾಡಿ ಭಗವಂತನ ಅಪರೋಕ್ಷವನ್ನು ಪಡೆದು ನಾವು ಭಗವಂತನ ಅಪರೋಕ್ಷವನ್ನು ಪಡೆದು ಆದಾಗ ಭಗವಂತ ಏನು ಮಾಡ್ತಾನೆ, ಈ ಬ್ರಹ್ಮದೇವರು ಕರೆದುಕೊಂಡು ಹೋದಾಗ ಅವನ ಬ್ರಹ್ಮದೇವರ ಆಯಸ್ಸು ಅಂದರೆ ಅವರ ಅವತಾರ ಮುಗಿದು ಅವರು ಹೋಗಬೇಕಾದ್ರೆ ನಮ್ಮನ್ನು ಕರೆದುಕೊಂಡು ಹೋಗ್ತಾರಲ್ಲ, ಆವಾಗ ನಮ್ಮ ಅಂಗಿಯನ್ನು ತೆಗೆತಾನೆ. ಈ ಅಂಗಿಯಿಂದ ನಮ್ಮ ಲಿಂಗದೇಹವೆಂಬ ಅಂಗಿಯನ್ನು ತೆಗೆಯುವ ಸಾಧನೆ ಮಾಡಬೇಕು ರೀ. ಈ ಅಂಗಿಯ ಮೇಲೆ ಇನ್ನೂ 10 ಅಂಗಿ ಹಾಕ್ಕೋತೀನಿ ಅಂದರೆ ಅಲ್ಲ, ಈ ಅಂಗಿಯನ್ನು ತೆಗೆದು ನಮಗೆ ಕಾಣದ ಲಿಂಗದೇಹವೆಂಬ ಅಂಗಿಯನ್ನು ತೆಗೆ ಎಂದು ಭಗವಂತನಿಗೆ ಪ್ರಾರ್ಥಿಸಬೇಕಾದರೆ ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತ ಲಕ್ಷ್ಮೀನಾರಾಯಣಗಿಂತ ಗುರುಗಳ ದ್ವಾರಾನೇ ನಾವು ಕೇಳ್ಕೊಳ್ಬೇಕು. ಒಬ್ಬ ಜೀವ ಶರೀರ ಹೋದಾಗ ಭಗವಂತನ ನಂತರ ಕರ್ಕೊಂಡು ಹೋಗ್ತಾರಂತೆ ವಾಯುದೇವರು ಹೆಗಲನ್ನು ತಗೊಂಡ್ಬಿಟ್ಟು ಈ ಜೀವ ದೀನಂ ದೂನಂ ಉದ್ಧರಿ ಹೇಳ್ತಾರೆ ರಾಘವೇಂದ್ರ ಸ್ವಾಮಿ ತಮ್ಮ ಪ್ರಾರ್ಥನೆ ಸಂಕಲ್ಪ ಗದ್ಯದಲ್ಲಿ. ಉದ್ಧಾರ ಮಾಡು ಭಗವಂತ, ಇವನು ದೀನ ಇದ್ದಾನೆ, ದೂನ ಇದ್ದಾನೆ, ಉದ್ಧಾರ ಮಾಡು ಇವನು ಅಂತ ಕರ್ಕೊಂಡು ಹೋಗ್ತಾರೆ ಪ್ರಾಣದೇವರು. ಗುರುಮುಖೇನ ಹೋಗಬೇಕು. ನಾನೇ ಭಗವಂತನ ಹತ್ರ ಹೋಗ್ತೀನಿ ಅಂತಂದರೆ ಭಗವಂತ ಒಪ್ಪೋದಿಲ್ಲ. ಮುಕುಂದ ಭಕ್ತೈ ಗುರುಭಕ್ತಿ ಜಾಯೈ ಕೇಳ್ತಾನೆ ಭಗವಂತನ ಹತ್ರ ಹೋದರೆ ಮುಖ್ಯ ಪ್ರಾಣನ ಹತ್ರ ಹೋಗಿದ್ದೀಯಾ, ಮುಖ್ಯ ಪ್ರಾಣದ ಮೇಲೆ ಭಕ್ತಿ ಮಾಡಿದ್ದೀಯಾ, ನಾನು ಕರ್ಕೊಳ್ತೀನಿ. ಮುಖ್ಯ ಪ್ರಾಣದ ಹತ್ರ ಹೋಗ್ತೀರಾ, ಮುಖ್ಯ ಪ್ರಾಣ ಏನಂತಾನೆ, ಭಗವಂತನ ಮೇಲೆ ಭಕ್ತಿ ಇದೆಯಾ ನಿನಗೆ, ಬಾ ನನ್ನ ಹತ್ರ. ಅವರನ್ನ ಬಿಟ್ಟು ಇವರಿರಲ್ಲ, ಇವರನ್ನ ಬಿಟ್ಟು ಅವರಿರಲ್ಲ, ಗುರುಮುಖೇನ ಹೋಗಬೇಕು ಅಂತ ಹೇಳ್ತಾರೆ. ಮತ್ತೆ ಸುಖಾತ್ಮ ಜ್ಞಾನಾನಂದಿಗಳೇ ಸ್ವರೂಪಗಳು. ಭಗವಂತನ ಜ್ಞಾನವೇ ಭಗವಂತ, ಭಗವಂತನ ಆನಂದವೇ ಭಗವಂತ. ಆನಂದ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಜ್ಞಾನ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಭಗವಂತನ ಜ್ಞಾನ ನಾನು ಹೇಳ್ತಾ ಇರೋದು ಎಲ್ಲ ಸ್ಥಳಗಳಲ್ಲೂ ವ್ಯಾಪ್ತನಾಗಿದ್ದಾನೆ. ಸರ್ವಗ ಎಲ್ಲ ಭಗವಂತ ಇಲ್ಲದ ಇಲ್ಲ. ಭಗವಂತ ಇಲ್ಲ ಚಿಂತೆ ಯಾಕೆ, ಚಿಂತೆ ಮಾಡುತ್ತಿ ಚಿನ್ಮಯನಿದ್ದಾನೆ ಎಂದಾದರೂ ಹೇಳ್ತಾರಲ್ಲ. ಎಂಥ ಸಣ್ಣ ಮುಳ್ಳಿನ ಕೊನೆಯ ಮೇಲೂ ಭಗವಂತ ಇದ್ದಾನೆ. ದೊಡ್ಡ ಗಾತ್ರದ ಪರ್ವತದ ಮೇಲೂ ಭಗವಂತ ಇದ್ದ, ಅದರೊಳಗೂ ಭಗವಂತ ಇದ್ದಾನೆ. ಅವನು ಇಲ್ಲದ ಜಾಗನೇ ಇಲ್ಲ. ಸರ್ವಗ ಎಲ್ಲ ಪ್ರಾಣಿಗಳ ಒಳಗೆ, ಎಲ್ಲ ಪ್ರಾಣಿಗಳ ಹೊರಗೆ, ಬ್ರಹ್ಮಾಂಡದ ಒಳಗೆ, ಬ್ರಹ್ಮಾಂಡದ ಹೊರಗೆ, ಎಲ್ಲ ಕಡೆಯೂ ಬ್ರಹ್ಮಾಂಡವನ್ನು ಧಾರಣೆ ಮಾಡ್ತಾನೆ. ಒಳಗಡೆ ಇದ್ಬಿಟ್ಟು, ಒಳಗೆ ಇದ್ಬಿಟ್ಟು ಬ್ರಹ್ಮಾಂಡವನ್ನು ರಕ್ಷಣೆ ಮಾಡ್ತಾನೆ ಭಗವಂತ. ಈ ತರಹ ಭಗವಂತ ಇದ್ದಾನೆ. ಸರ್ವಗ ಸರ್ವತ್ರ ವ್ಯಾಪ್ತಿಯಾಗಿದ್ದಾನೆ ಭಗವಂತ ಅಂತ ತಿಳಿದು ಜ್ಞಾನಭಕ್ತಿ ವೈರಾಗ್ಯದಿಂದ ನಿಸ್ಪೃಹನಾಗಿ ಎಲ್ಲಿದ್ದಾನೆ ಭಗವಂತ, ಎಲ್ಲಿ ಎಲ್ಲಿ ನೋಡಿದರೂ ಭಗವಂತನ ಮೂರ್ತಿ ಇದೆ. ನಮ್ಮ ಹೃದಯಾಕಾಶದಲ್ಲಿ ಭಗವಂತ ಇದ್ದಾನೆ. ನಮ್ಮ ಪ್ರತಿಯೊಬ್ಬ ಜೀವರಿಗೂ ಅವರವರ ಬಿಂಬರೂಪಿ ಪರಮಾತ್ಮ ಬೇರೆ ಬೇರೆ, ಅಂದರೆ ಪರಮಾತ್ಮ ಒಂದೇ. ಆ ಬಿಂಬರೂಪಗಳಿದ್ದವಲ್ಲ, ನನ್ನ ಬಿಂಬರೂಪ ಬೇರೆ, ನಿಮ್ಮ ಬಿಂಬರೂಪಿಯಾಗಿ ಒಳಗಿರುವ ಪರಮಾತ್ಮ ಎಲ್ಲರ ಬಿಂಬರೂಪಿ ಒಬ್ಬನೇ. ಬಿಂಬರೂಪಿ ಪರಮಾತ್ಮನಿಗೂ ಪರಮಾತ್ಮನಿಗೂ ಭೇದ ಇಲ್ಲ. ಆದರೆ ನನ್ನಲ್ಲಿ ತೋರುವ ಬಿಂಬ ನಿಮ್ಮಲ್ಲಿ ತೋರುವ ಬಿಂಬ ಬೇರೆ ಇರ್ಬೋದು. ಆ ಭಗವಂತ ಒಬ್ಬನೇ ಆದರೂ ಕೂಡ ಅವರಿಗೆ ಬಿಂಬರೂಪ ಹೇಗಿರದೆ ಹಾಗೆ ನಾವು ಬಿಂಬರೂಪಿ ಭಗವಂತನನ್ನು ಹೃದಯಾಕಾಶದಲ್ಲಿ ನಿಲ್ಲಿಸಿ, ವಾಸನಾಮಯ ಪ್ರತೀಕ ಇದೆಲ್ಲ ಕಣ್ಣಿಗೆ ಕಾಣೋದಲ್ಲ, ವಾಸನಾಮಯ ಪ್ರತೀಕ ನಿಲ್ಲಿಸಿ ಪೂಜಾ ಮಾಡತಕ್ಕ ಶ್ರೀಹರಿ ಕರುಣಾವನ್ನು ಪಾರು ಮಾಡುತ್ತಾ ತಾನು ಅಸ್ವತಂತ್ರ ಜ್ಞಾನವುಳ್ಳವನು ಎಂಬ ಅನುಸಂಧಾನಯುಕ್ತರಾಗಿ ಧಾರಾನ್ ಸುತಾನ್ ಪ್ರಿಯಾನ್ ಪ್ರೀಣಾನ್ ಪರಸ್ಮೈ ಸನ್ನಿವೇದಯೇತ್. ಸದಾಚಾರ ಸ್ಮೃತಿಯಲ್ಲಿ ಶ್ರೀಮದಾಚಾರ್ಯ ಹೇಳಿದ್ದಾರೆ,
ಜನ್ಮ ಸಾರ್ಥಕ್ಯ ಜ್ಞಾನವೇ ಅಂತರದೀಕ್ಷಾ. ಭಗವಂತ ನಮ್ಮಲ್ಲಿದ್ದಾನೆ, ಹೊರಗೆ ನಾವು ಪೂಜೆ ಮಾಡ್ತಾ ಇದ್ದೇವೆ. ಭಗವಂತನು ನಮ್ಮಲ್ಲಿದ್ದಾನಲ್ಲ ಹೃದಯಾಕಾಶದಲ್ಲಿ. ವಾಸನಾಮಯವಾಗಿ ಭಗವಂತನ ಮೂರ್ತಿಯನ್ನು ಇದ್ದುದನ್ನು ನಿಲ್ಲಿಸಿ ಅದಕ್ಕೆ ವಾಸನಾಮಯ ವಸ್ತುಗಳನ್ನು ತುಳಸಿ, ಗಂಧ, ಹೂವು, ಅಕ್ಷತೆ, ನೈವೇದ್ಯದ ಪದಾರ್ಥಗಳು ಎಲ್ಲ ವಾಸನಮಯ ಪದಾರ್ಥಗಳಿಂದ ಭಗವಂತನ ಹೃದಯಾಕಾಶದಲ್ಲಿ ಇದ್ದ ಭಗವಂತನಿಗೆ ಅರ್ಪಿಸಿ ಆಯಾ ವಾಸನಮಯ ಪದಾರ್ಥಗಳ ಅಲ್ಲಿರುವ ರೂಪಗಳು ಹಾಗೂ ನಮ್ಮಲ್ಲಿರುವ ವಾಸನಾಮಯ ಪರಮಾತ್ಮನ ಏನು ನಿಲ್ಲಿಸಿರ್ತೀವೋ ಅವನಿಗೂ ಐಕ್ಯವನ್ನು ಚಿಂತಿಸಬೇಕು. ಈ ರೀತಿ ನಾವು ಪೂಜೆಯನ್ನು ಮಾಡಿದರೆ ಈ 2 ದೀಕ್ಷಾ ಉಳ್ಳ ಅಧಿಕಾರಿಯ ಪರಮಾತ್ಮನ ಅನುಗ್ರಹ ಆಗತ್ತೇ ಹೊರತು ಅನ್ಯರಿಗೆ ಆಗೋಲ್ಲ. ಮತ್ತೆ ಇಲ್ಲೊಂದು ಕ್ವಶನ್ ಬರುತ್ತೆ. ಕರ್ಮ ಎಂಬುದು ಜೀವ ಪರಮಾತ್ಮ ಉಭಯರು ಸೇರಿ ಮಾಡ್ತಾರೆ, ಫಲವು ಉಭಯರಿಗೆ ಆಗಬೇಕಲ್ಲ, ಜೀವನಿಗೆ ಮಾತ್ರ ಯಾಕೆ ಲೇಪ, ಪರಮಾತ್ಮಗೆ ಯಾಕೆ ಇಲ್ಲ? ಇಬ್ಬರೂ ಚಿದಾನಂದ ಸ್ವರೂಪರೇ ಅಲ್ವಾ? ಜೀವ ಅಸ್ವಾತಂತ್ರ್ಯ, ಆದ್ದರಿಂದ ಅವನಿಗೆ ಲೇಪ ಉಂಟು ಅಂದರೆ ಅಸ್ವಾತಂತ್ರ್ಯನಾದ ಜೀವನಿಗೆ ಸ್ವಾತಂತ್ರ್ಯನಾದ ಬಳಿಕ ಪರಮಾತ್ಮ ದುಃಖಾದಿಗಳನ್ನು ಉಡಿಸ್ತಾನೆ ಅಂತ ಯಾಕೆ ಹೇಳಬೇಕು? ಅಂದರೆ ಬಲಿಷ್ಠನಾದ ಪ್ರಯುಕ್ತ ಉಣಿಸ್ತಾನೆ ಅಂತ ಹೇಳಬೇಕು. ಬಲಿಷ್ಠನಾದವ ದುರ್ಬಲನ ದುಃಖಪಡಿಸೋಣ ಸಾಮರ್ಥ್ಯ ವಿಷಯದಲ್ಲಿ ಸೇರಲಿಲ್ಲ. ಆವಾಗ ಪರಮಾತ್ಮನಲ್ಲಿ ದೋಷ ಪ್ರಾಪ್ತಿಯಾಗತ್ತೆ. ಜೀವನೂ ನಿತ್ಯ, ಪರಮಾತ್ಮನೂ ನಿತ್ಯ, ಉಭಯರು ಚಿದಾನಂದರು, ಸ್ವರೂಪಾನಂದರು. ನಿತ್ಯದಲ್ಲಿ ಸಾಮ ಬರುತ್ತಲ್ಲ ಅಂದರೆ ಪರಮಾತ್ಮ ಅಸದೃಶ ವಸ್ತು ಆಗಲಿಲ್ಲ, ನಿರ್ದೋಷ ವಸ್ತುನೂ ಆಗಲಿಲ್ಲ ಅಂತ ಆಕ್ಷೇಪ ಬಂದರೆ ಹೇಳ್ತಾರೆ ಪರಮಾತ್ಮ ದೋಷ ದೂರ, ಜೀವ ದೋಷಯುಕ್ತ. ಹೇಗೆಂದರೆ ತೃಣಜೀವ ಆರಂಭ ಮಾಡಿ ಬ್ರಹ್ಮಾಂತದವರೆಗೂ ಜೀವರು ಏನು, ಅವರಿಗೆ ಸುತ್ತಲ್ಪಟ್ಟ ಅನಾದಿ ಲಿಂಗ ಶರೀರ ಏನಿದೆ, ತದ್ಗತ ಲಿಂಗ ಶರೀರ ಉಂಟಾದ್ದರಿಂದ ಕರ್ಮ ಆಗತ್ತೆ. ಅದು ಈಶ್ವರನಿಂದ ರಚಿತ ಅಲ್ಲ, ಅವರವರಿಗೆ ಅನಾದಿಯಿಂದ ಇದ್ದದ್ದೇ, ಅದು ಈಶ್ವರ ರಚನೆ ಮಾಡಲಿಲ್ಲ. ಜೀವನ ಸ್ವರೂಪಕ್ಕೆ ಅನ್ಯಥ ಪೂರ್ವೋಕ್ತ ದೋಷದಿಂದ ಜೀವ ಕಟ್ಟಿಸಿಕೊಳ್ಳಲ್ಪಟ್ಟಿರ್ತಾನೆ. ಆದ್ದರಿಂದ ಜೀವ ಅನಾದಿಯಿಂದ ದೋಷಯುಕ್ತನಾಗಿದ್ದಾನೆ. ಆ ದೋಷವಿದ್ದ ಪ್ರಯುಕ್ತ ಇಂಥ ದೋಷ ಪರಮಾತ್ಮನಿಗೆ ಅನಾದಿಯಿಂದ ಇಲ್ಲ. ಪರಮಾತ್ಮ ಅನಾದಿಯಿಂದ ಪರಮಾತ್ಮನಿಗೆ ದೋಷ ಇಲ್ಲ, ಅದು ದೋಷ ದೂರ, ದೋಷದ ಸ್ಪರ್ಶವೂ ಇಲ್ಲ ಅವನಿಗೆ, ನಿರ್ದೋಷಿ. ಜೀವ ಅನಾದಿಯಿಂದಲೂ ದೋಷಯುಕ್ತನಾಗಿದ್ದಾನೆ, ಲಿಂಗದೇಹ ಇರುವ ತನಕನು ಕರೆಸ್ತವರಾಗ್ತದೆ. ಮತ್ತೆ ಆಕ್ಷೇಪ, ಲಿಂಗದೇಹಕ್ಕೆ ದೋಷ ಇರುವವರೆಗೂ ಜೀವ ದೋಷಿಯೇ ಖರೆ, ಪರಮಾತ್ಮಂತೆ ನಿರ್ದೋಷಿ ಆಗಬೇಡ್ದ. ದೋಷ ಎಣಿಸತಕ್ಕ ಲಿಂಗದೇಹ ತತ್ಕರ್ಮ ಭಂಗವಾದವರಿಗೆ ನಿರ್ದೋಷಿ ಅಂತ ಕರೆಸ್ತಾನೆ. ಆಗ ಪರಮಾತ್ಮನಿಗೆ ಸದೃಶವಾದ ನಿರ್ದೋಷತ್ವ ಉಂಟಾಗಲಿ. ಲಿಂಗದೇಹ ಕಳೆದುಕೊಂಡ ಮೇಲೆ ಅವನು ಮೋಕ್ಷಕ್ಕೆ ಹೋಗ್ತಾನೆ, ನಿರ್ದೋಷಿ ಆಗ್ತಾನೆ, ಸ್ವರೂಪಾನಂದ ಬಂತು ಅಂತೀರ. ಆವಾಗ ಪರಮಾತ್ಮನಿಗೂ ನಮಗೂ ಐಕ್ಯ ಬರುವಂತಾಗಲಿ ಅಂದರೆ ಆಗ ನಿರ್ದೋಷಿ ಆಗಲಾರ. ಯಾಕೆಂದರೆ ಆವಾಗೂ ದೋಷಯುಕ್ತನೇ. ಹೇಗೆಂದರೆ ಜೀವನು ಪರಮಾತ್ಮ ನಿರ್ದೋಷಯುಕ್ತ ಉಳ್ಳವನಲ್ಲ. ಯದ್ಯಪಿ ಜೀವ ನಿರ್ದೋಷಿ ಎಂದು ಕರವೇ. ಯಾಕೆಂದರೆ ಅವನು ಯಾವಾಗಲೂ ಪರಮಾತ್ಮನ ಅಧೀನ, ಪರಮಾತ್ಮ ಸ್ವಾತಂತ್ರ್ಯ, ಜೀವ ಪರತಂತ್ರ. ಅವನು ಯಾವಾಗಲೂ ಅವನು ಅಧೀನ. ಮತ್ತೆ ಪರಮಾತ್ಮನಂತೆ ಜೀವ ನಿರ್ದೋಷಿ ಆಗಿದ್ದರೆ ಲಿಂಗದೇಹದಿಂದಲೂ ತದ್ಗತವಾದ ದೋಷಯುಕ್ತವಾದ ಅನಾದಿ ಕರ್ಮದಿಂದಲೂ ವಶನಾಗಿ ಇರಲಿಕ್ಕೆ ಆಗಲ್ಲ ಅವನಿಗೆ. ಅವನು ಜೀವ ಭಗವಂತನಂತೆ ನಿರ್ದೋಷಿ ಆದರೆ, ಆದ್ದರಿಂದ ಭಗವಂತನಂತೆ ನಿರ್ದೋಷಿ ಅಲ್ಲ ಜೀವ. ನಿರ್ದೋಷಿ ನಿರ್ದೋಷಿ ಯದ್ಯಪಿ ದೋಷಿ ಸ್ವರೂಪವೇ ಇದ್ದರೂ ನಿರ್ದೋಷಿ ಸ್ವರೂಪವೇ ಇದ್ದರೂ ಇಂತಹ ದೋಷ ಒಂದು ಇರೋದಿದೆ. ಆದ್ದರಿಂದ ಯಾರಿಂದಲೂ ಮಾಡಿದ್ದಲ್ಲ, ಅದು ಅನಾದಿಯಾಗಿ ಇರೋದಾಗಿದೆ. ಇಂಥದ್ದು ಪರಮಾತ್ಮನಿಗೆ ಇಲ್ಲ. ಆದ್ದರಿಂದ ಜೀವನ ನಿರ್ದೋಷಕ್ಕೆ ಪರಮಾತ್ಮನ ನಿರ್ದೋಷಕ್ಕೆ ವೈಲಕ್ಷಣ್ಯ ಇದೆ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ ಜೀವ ನಿರ್ದೋಷಕ್ಕೆ ಪರಮಾತ್ಮ ನಿರ್ದೋಷಕ್ಕೆ ವೈಲಕ್ಷಣ್ಯ ಇದೆ. ಲಿಂಗ ಭಂಗಾನಂತರದಲ್ಲಿ ಕೂಡ ಪರಮಾತ್ಮನಿಗೆ ಸಾಮ್ಯವಾದ ನಿರ್ದೋಷಿ ಜೀವ ಆಗೋಲ್ಲ. ಜೀವನಲ್ಲಿ ಜೀವವಾಚ್ಯನಾಗಿಯೂ, ಕರ್ಮದಲ್ಲಿ ಕರ್ಮವಾಚ್ಯನಾಗಿಯೂ, ಲಿಂಗದಲ್ಲಿ ಲಿಂಗವಾಚ್ಯನಾಗಿಯೂ, ಅದರದರಲ್ಲಿ ಪರಮಾತ್ಮ ತನ್ನ ವಿವಿಧ ಅಭಿನ್ನ ರೂಪಗಳು ತದಾಕಾರನಾಗಿ ಅದೇ ಆಕಾರನಾಗಿ ವ್ಯಾಪ್ತನಾಗಿರ್ತಾನೆ.
ಕರ್ಮಾಂತರ್ಗತ, ಜೀವಾಂತರ್ಗತ, ಲಿಂಗದೇಹಾಂತರ್ಗತ, ಲಿಂಗಾಂತರ್ಗತ ಭಗವದ್ ರೂಪಗಳಿಗೆ ಪರಸ್ಪರ ಅಭೇದ ಇದೆ. ಜೀವಭುಕ್ತ ಕರ್ಮದಲ್ಲಿ ಪರಮಾತ್ಮ ಸ್ವರೂಪಭೂತ ಕರ್ಮ ಏವಂ ರೀತಿಯಾಗಿ ಬಿಂಬರೂಪಿಯಾಗಿ ಪರಮಾತ್ಮ ಇರುತ್ತಿರ್ತಾನೆ. ಮೋಕ್ಷದಲ್ಲಿ ಜೀವನ ಸ್ವರೂಪಭೂತ ಕರ್ಮ ಭೋಜನ ಮಾಡಿಸಿ ತದ್ಗತ ಸ್ವಾಖ್ಯ ಕರ್ಮಗಳನ್ನು ತಾನು ಭೋಜನ ಮಾಡ್ತಾನೆ. ಸ್ವರೂಪದಲ್ಲೂ ಮೋಕ್ಷದಲ್ಲಿಯೂ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ. ಅವನಿಗೆ ಮೋಕ್ಷದಲ್ಲೂ ಸುಖ ಉಣಿಸುವವನು ಭಗವಂತನೇ. ಬಿಂಬಕ್ರಿಯಾ ದ್ವಾರ ಪ್ರತಿಬಿಂಬ ಕ್ರಿಯಾ ಅಂತ ತಿಳ್ಕೊಳ್ಬೇಕು. ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು ಅಂತ. ಜೀವಭುಕ್ತ ಪರಮಾತ್ಮಗೆ ಭುಕ್ತ ಇಲ್ಲ. ಮುಂದೆ ಅನೇಕ ಪ್ರಕರಣಗಳನ್ನು ಹೇಳಿದ್ದಾರೆ. ದೇಹಿನದ್ದೇಹಿನೋ ರಾಜನ್ ದೇಹೋ ಅಭಿಜಾಯತೆ ಬೀಜಾದೇವ ಯಥಾ ಬೀಜಂ ದೇಹಾದರ್ಥರ್ವ ಶಾಶ್ವತಃ ಅಸ್ಯ ಪಿತೃದೇಹಾನ ಸಂಯುಕ್ತಾತು ಮಾತೃದೇಹಾತು ದೇಹಿನಃ ಉತ್ಪದ್ಯಮಾನನ್ಯ ಪಿತೃಲಕ್ಷಣಸ್ಯ ಜೀವಸ್ಯ ದೇಹಂ ಅಭಿಜಾಯತೆ ಅತ ದೃಷ್ಟಾಂತಮಾಹ ಬೀಜಾದಿತಿ ಬೀಜಾತು ಗಣಸಾದಿ ಲಕ್ಷಣಾತು ಜಲತೇಜಾದಿ ಲಕ್ಷಣ ಸಾಮಗ್ರಿ ಸಂವೃತಾತು ಅಂಕುರಾಖ್ಯಂ ವೃಕ್ಷಜೀವ ಶರೀರಂ ತೇನ ಸಹಜಾಯತೆ ತಸ್ಮಾತ್ಯುಕ್ತ ಜಲಾದ್ಯಾತು ಗಣಸಾತು ಗಣಸಾದಿ ಬೀಜಾಂಚರಂ ಉತ್ಪದ್ಯತೆ ಅಂತ ಹೇಳ್ತಾರೆ. ಜೀವಬದ್ಧ ಎಂಬುದಕ್ಕೆ ಪ್ರಮಾಣ ಜ್ಞಾನೇಂದ್ರಿಯಶ್ಚ ಮನಸಾ ಸತ್ವಂ ಬದ್ನಾತಿ ಪುರುಷಂ ರಜಃ ಕರ್ಮೇಂದ್ರಿಯೈರ್ನಿತ್ಯಂ ಶರೀರೇಣ ತಮಸ್ತತಃ ಅಂತರಯಂತು ಕರ್ತೃತ್ವಂ ತತ್ಸವೇರ್ನ ಅಭಿಮನ್ಯಂತೆ ರಜಸ್ವಾದಿಭಿಮನ್ಯೇತ ಕರಣೈ ಕರ್ಮಕಾರಣೈ ಶರೀರಂ ವೇದನಾದ್ಯಂ ತು ಮಾಸಾಪ್ಯಭಿಮನ್ಯತೆ ಏವಂ ಜೀವಪರೇಣೈವ ಪ್ರೇರಿತ ಸಂವೃತಂ ವ್ರಜೇತೆ ನ ಪರಸ್ಸಂಶ್ರಿತಂ ಕ್ವಾಪಿ ಸ್ವಾತಂತ್ರ್ಯಾಧಿಕಸ್ತತಃ ಏವಂ ಜೀವಪರೋ ಭಿನ್ನೌ ಮನ್ಯಶ್ರೋತ್ತಮಸಿ ಪಾದ್ಮಪುರಾಣದಲ್ಲಿ ಹೇಳಿದೆ, ಭಾಗವತ ಸ್ಕಂದದಲ್ಲಿ ದ್ವಿತೀಯ ಸ್ಕಂದದಲ್ಲಿ ಹೇಳಿದೆ, ತಾತಪ್ರೇಯದಲ್ಲಿ ಹೇಳಿದೆ. ಈ ಪ್ರಮಾಣದಿಂದ ಜೀವ ಪರಮಾತ್ಮನಿಗೆ ಭೇದ ಎಂಬ ಸಿದ್ಧಾಂತ. ಆದ್ದರಿಂದ ಜೀವದೋಷಿ ಪರಮಾತ್ಮ ನಿರ್ದೋಷಿ ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ತಿಳ್ಕೊಳ್ಬೇಕು ಅನ್ನೋ ಚಿಂತನೆಯೊಂದಿಗೆ ನಾವು ಈ ದಿವಸದ ಪ್ರವಚನದ ಚಿಂತನೆಯನ್ನು ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಭಾರತೀಯ ಮುಕ್ತಾಣ ಅಂತರ್ಗತ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.